ರಾಗಯೋಗದಲ್ಲಿ ಸಾಮಾನ್ಯವಾಗಿ ನಾವು ಧ್ಯಾನದಿಂದ ಆರಂಭ ಮಾಡಬೇಕು. ಇದಕ್ಕೊಂದು ದೊಡ್ಡ ತಾತ್ವಿಕ ತಳಹದಿ ಇದೆ. ಯಾವಾಗಲೂ ಪ್ರಾಪಂಚಿಕ ವಿಷಯಗಳಲ್ಲಿ ತೊಡಗಿರುವುದು. ನಮಗೆ ಕೆಲಸವಿಲ್ಲದಾಗ ನಮ್ಮ ವಿಚಾರಗಳಿಗೆ ರೆಕ್ಕೆ ಮೂಡಿದಂತಾಗುವುದು. ನಾವು ಯಾವಾಗಲೂ ಗೊಂದಲ ಮತ್ತು ಅವ್ಯವಸ್ಥೆಯಲ್ಲಿ ಇರುವೆವು. ನಮ್ಮ ವ್ಯಕ್ತಿಗತ ಮನಸ್ಸು ಈ ಸ್ಥಿತಿಗೆ ಹೊಂದಿಕೊಂಡಿರುವುದು. ನಮ್ಮ ವ್ಯಕ್ತಿಗತ ಮನಸ್ಸು ಈ ಸ್ಥಿತಿಗೆ, ಯಾವ ಸ್ಥಿತಿಗೆ? ಪ್ರಾಪಂಚಿಕ ವಿಷಯಗಳು ಮತ್ತು ವಿಚಾರಗಳಿಗೆ ಹೊಂದಿಕೊಂಡಿರುತ್ತೆ. ಈ ಪ್ರಕಾರ ನಾವು ಎಲ್ಲವನ್ನು ತಿರುವುಮರು ಮಾಡಿದ್ದೇವೆ. ನಮ್ಮ ಕೃತಿಗಳು ಮತ್ತು ವಿಚಾರಗಳು ಈ ವಿಪರ್ಯಾಸದಲ್ಲಿ ಬಹುಮಟ್ಟಿಗೆ ಕಾರಣವಾಗಿವೆ. ಕೃತಿಗಳು ಅಂತಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು. ಕೃತಿಗಳು ಅಂತಂದ್ರೆ ಕೆಲಸ ಕಾರ್ಯಗಳು. ಕೃತಿ ಅಂತಂದ್ರೆ ಕನ್ನಡದಲ್ಲಿ ಇನ್ನೊಂದು ಬರುತ್ತೆ, ಇವ್ರು ಆ ಕೃತಿ ಬರೆದ್ರು ಈ ಕೃತಿ ಬರೆದ್ರು ಅಂತ ಹೇಳ್ತಾರಲ್ಲ, ಆ ಕೃತಿ ಅಲ್ಲ ಇದು. ಕೃತಿ ಅಂತಂದ್ರೆ ಇಲ್ಲಿ ಕೆಲಸ, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ವಿಚಾರಗಳು ಈ ವಿಪರ್ಯಾಸದಲ್ಲಿ ಬಹುಮಟ್ಟಿಗೆ ಕಾರಣವಾಗಿದೆ. ನಾವು ವಿವಿಧ ವಿಚಾರಗಳ ಮತ್ತು ಕಲ್ಪನೆಗಳ ಸಂಪರ್ಕದಲ್ಲಿದ್ದಾಗ ಅವು ನಮ್ಮ ಇಂದ್ರಿಯಗಳು ಮತ್ತು ಭಾವನೆಗಳ ಮೇಲೆ ಸಂಸ್ಕಾರಗಳನ್ನು ಉಂಟು ಮಾಡುವವು. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ವಿವಿಧ ವಿಚಾರಗಳ ಮತ್ತು ಕಲ್ಪನೆಗಳ ಸಂಪರ್ಕದಲ್ಲಿ ಇದ್ದಾಗ ಸಂಸ್ಕಾರ ಫಾರ್ಮೇಶನ್ ಯಾವಾಗ ಆಗುತ್ತೆ? ನಮ್ಮ ಮನಸ್ಸು ಯಾವ್ದಾನು ವಿಚಾರದಲ್ಲಿ ಮುಳುಗಿ ಹೋಗಿದ್ರೆ ಅಥವಾ ಯಾವ್ದಾನು ಕಲ್ಪನೆಯಲ್ಲಿ ಮುಳುಗಿ ಹೋಗಿದ್ರೆ ಆವಾಗ ಅದು ನಮ್ಮ ಇಂದ್ರಿಯಗಳು ಮತ್ತು ಭಾವನೆಗಳ ಮೇಲೆ ಸಂಸ್ಕಾರಗಳನ್ನು ಸೃಷ್ಟಿ ಮಾಡುವವು. ಆಗ ಎಲ್ಲ ಇಂದ್ರಿಯಗಳು ಕೆಟ್ಟು ಹೋಗಿ ತಪ್ಪು ದಾರಿ ಹಿಡಿಯುವವು. ಈ ಅಭ್ಯಾಸವು ಬಹುಕಾಲದವರೆಗೆ ಮುಂದುವರೆಸಿದರೆ ನಾವು ಅವನ್ನು ಮತ್ತಷ್ಟು ಕೆಡಿಸುವವು. ಸೊ ನಾವು ಮಾಡ್ತಿರತಕ್ಕಂಥ ತಪ್ಪಿಷ್ಟೇನೆ. ನಮ್ಮ ಮನಸ್ಸನ್ನ, ವ್ಯಕ್ತಿ ಮನಸ್ಸು, ವೈಯಕ್ತಿಕ ಮನಸ್ಸನ್ನ ತಗೊಂಡು ಹೋಗಿ ವಿಚಾರಗಳಿಗೆ ಅಂಟಾಕ್ತಾ ಇದ್ದೀವಿ ಅಥವಾ ಕಲ್ಪನೆಗಳಿಗೆ ಅಂಟಾಕ್ತಾ ಇದ್ದೀವಿ. ಇದೇ ನಾವು ಮಾಡ್ತಿರ್ತಕ್ಕಂಥ ತಪ್ಪು. ನಾವೇನು ದೊಡ್ಡ ಪ್ರಮಾದ ಏನ್ ಮಾಡ್ತಾ ಇಲ್ಲ. ಒಂದು ಸಣ್ಣ ಮಿಸ್ಟೇಕ್ ಮಾಡಿದಕ್ಕೆ ದೊಡ್ಡ ಪ್ರೈಸ್ ಪೇ ಮಾಡಬೇಕು ಅಂತ ಹೇಳ್ತೀವಲ್ಲ, ಆ ಥರ ದೊಡ್ಡ ನಷ್ಟ ಅನುಭವಿಸ್ಬೇಕು ಅಂತ ಆ ರೀತಿ ಆಗ್ತಾ ಇದೆ. ನಮ್ಮ ಮನಸ್ಸನ್ನು ತಗೊಂಡು ಹೋಗಿ ವಿಚಾರಗಳಿಗೆ, ಕಲ್ಪನೆಗಳಿಗೆ ಅಂಟ ಹಾಕ್ತಾ ಇದ್ದೀವಿ. ಹಾಗಾದ್ರೆ ನಾವು ಧ್ಯಾನದಲ್ಲಿ ಏನ್ ಮಾಡೋದು? ಧ್ಯಾನಕ್ಕೆ ಅಂತ ಕೂತ್ಕೊಳ್ತೀವಲ್ಲ, ನಾವು 3 ಕೆಲಸ ಮಾಡಬೇಡಿ ಅಂತ ಹೇಳ್ತೀವಿ. ಏನ್ ಮಾಡಬೇಡಿ ಅಂತ ಹೇಳ್ತೀವಿ? ವಿಚಾರಗಳ ಹಿಂದೆ ಹೋಗಬೇಡಿ ಅಂತ ಹೇಳ್ತೀವಿ. ಕರೆಕ್ಟಾ? ಕಲ್ಪನೆ ಮಾಡ್ಕೋಬೇಡಿ ಅಂತ ಹೇಳ್ತೀವಿ. ಹಾಗಾದ್ರೆ ಇವೆರಡೂ ಮಾಡ್ಕೊಳ್ದೇ ಇದ್ದಾಗ ಏನಾಗುತ್ತೆ? ಸಂಸ್ಕಾರ ಫಾರ್ಮೇಶನ್ ನಿಂತು ಹೋಗುತ್ತೆ. ನಮ್ಮ ಮನಸ್ಸನ್ನು ನಾವು ವಿಚಾರಗಳಿಗೆ ಅಂಟ ಹಾಕದೇ ಇದ್ರೆ, ಕಲ್ಪನೆಗಳಿಗೆ ಅಂಟ ಹಾಕ್ಲಿಲ್ಲ ಅಂತಂದ್ರೆ ನಮ್ಮ ಸಂಸ್ಕಾರಗಳ ಏನು ಫಾರ್ಮೇಶನ್ ಏನಿದೆ, ಸೃಷ್ಟಿ ನಿಂತು ಹೋಗುತ್ತೆ. ಹೊಸ ಸಂಸ್ಕಾರಗಳ ಸೃಷ್ಟಿ ನಿಂತು ಹೋಗುತ್ತೆ. ಹಾಗಾದ್ರೆ ಕಾಲಕ್ರಮೇಣದಲ್ಲಿ ಏನಾಗುತ್ತೆ? ಕಾಲಕ್ರಮೇಣದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಹಳೆಯ ಸಂಸ್ಕಾರಗಳನ್ನ ಖಾಲಿ ಮಾಡ್ಕೊಳ್ತೀವಿ. ಇಷ್ಟ ಆಗುತ್ತೆ. ಸೊ ಧ್ಯಾನದಲ್ಲಿ ಇದು ಎರಡು ಎಷ್ಟು ಮುಖ್ಯ ಅಂತ ನೋಡ್ರಿ. ಯಾವುದೇ ಕಲ್ಪನೆ ಮಾಡ್ಕೋಬಾರ್ದು, ಯಾವುದೇ ವಿಚಾರದ ಹಿಂದೆ ಹೋಗಬಾರ್ದು, ಯಾವುದೇ ಒತ್ತಡ ಹಾಕಬಾರ್ದು. ಈ 3 ತುಂಬಾ ಕ್ರಿಟಿಕಲ್. ಇದನ್ನು ಸರಿಯಾಗಿ ಗ್ರಹಿಸಿಕೊಂಡು ಅಭ್ಯಾಸ ಮಾಡಿದ್ರೆ ಅಷ್ಟೇನೆ ನಮಗೆ ಧ್ಯಾನದಲ್ಲಿ ಲಾಭ ಆಗುತ್ತೆ. ಕಲ್ಪನೆ ಮಾಡ್ಕೋಬಾರ್ದು, ವಿಚಾರಗಳು ಬರುತ್ತೆ ಆದ್ರೆ ಅದ್ರ ಹಿಂದೆ ಹೋಗಬಾರದು, ಒತ್ತಡ ಹಾಕಬಾರ್ದು. ಸಾಮಾನ್ಯವಾಗಿ ನಾವು ಸಂಸ್ಕಾರಗಳೆಲ್ಲ ಸೃಷ್ಟಿ ಮಾಡ್ಕೊಳ್ಳೋದು ಬರೀ ಇದು ಎರಡೇ ಕಾರಣಕ್ಕೆ, ಈ 3 ಕಾರಣಕ್ಕೆ. ಯಾವ್ದನ್ನು ತುಂಬಾ ಒತ್ತು ಹೇಳ್ತೀರಾ ಅಂತ ಇಟ್ಕೊಳ್ರಿ, ಸಂಸ್ಕಾರ ಸೃಷ್ಟಿ ಆಗುತ್ತೆ. ಯಾವ್ದನ್ನು ನೀವು ಕಲ್ಪನೆಯಿಂದ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ, ಸಂಸ್ಕಾರ ಸೃಷ್ಟಿ ಆಯ್ತು. ವಿಚಾರಗಳು ಬರ್ತಾ ಇದೆ, ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಅದ್ರ ಹಿಂದೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ರಿ, ಸಂಸ್ಕಾರ ಸೃಷ್ಟಿ ಆಯ್ತು. ಈ ಸಂಸ್ಕಾರಗಳು ಏನ್ ಮಾಡುತ್ತೆ? ಮನಸ್ಸನ್ನು ಕೆಟ್ಟದ್ ಮಾಡುತ್ತೆ, ಮನಸ್ಸನ್ನು ಅದು ಹಾಳು ಮಾಡುತ್ತೆ, ಅಶಿಕ್ಷಿತಗೊಳಿಸುತ್ತೆ, ಅತಂತ್ರಗೊಳಿಸುತ್ತೆ ಮನಸ್ಸನ್ನ. ಇಂದ್ರಿಯಗಳನ್ನು ಕೂಡ ಅದು ಕೆಟ್ಟ ದಾರಿ ಹಿಡಿಯುವಂಗ ಮಾಡುತ್ತೆ. ಈಗ ನಾವು ಮಾಡ್ಬೇಕಾಗಿರೋದು ಈ 3 ಕೆಲಸ ಮಾಡಲಿಲ್ಲ ಅಂತಂದ್ರೆ ಕಾಲಕ್ರಮೇಣದಲ್ಲಿ ನಮ್ಮ ಧ್ಯಾನದ ಅಭ್ಯಾಸದಿಂದ ತಾನಾಗೆ ಎಲ್ಲ ಸರಿ ಹೋಗ್ಲಿಕ್ಕೆ ಶುರು ಆಗುತ್ತೆ. ಹಾಗಾದ್ರೆ ಈಗ ನೋಡ್ರಿ, ನಾವು ಧ್ಯಾನ ಕೂತ್ಕೊಂಡಾಗ ವಿಚಾರಗಳು ಜಾಸ್ತಿ ಬರುತ್ತಲ್ವ? ಯಾಕೆ ಜಾಸ್ತಿ ಬರುತ್ತೆ ವಿಚಾರಗಳು? ಯಾರು ಉತ್ತರ ಹೇಳ್ತೀರಾ? ಧ್ಯಾನ ಕೂತ್ಕೊಂಡಾಗ ಜಾಸ್ತಿ ಬರುತ್ತೆ. ಸಂಸ್ಕಾರ ಖಾಲಿ ಆಗ್ಲಿಕ್ಕೋಸ್ಕರ ಬರ್ತಾ ಇದೆ. ಧ್ಯಾನ ಕೂತ್ಕೊಂಡಾಗಲೇ ವಿಚಾರಗಳು ಜಾಸ್ತಿ ಬರುತ್ತೆ. ಯಾಕೆಂತಂದ್ರೆ ಧ್ಯಾನ ಕೂತ್ಕೊಂಡಾಗ ನೀವು ಸಂಸ್ಕಾರನ ಖಾಲಿ ಮಾಡ್ಕೋಬೇಕು ಅಂತ ಕೂತ್ಕೊಂಡಿದ್ದಾರೆ ಇವಾಗ. ನೋಡ್ರಿ, ಸಂಸ್ಕಾರಗಳು ಧ್ಯಾನದಲ್ಲೂ ಖಾಲಿ ಆಗುತ್ತೆ ತಕ್ಕ ಮಟ್ಟಿಗೆ.
ಶುದ್ಧೀಕರಣದಲ್ಲೂ ಖಾಲಿ ಆಗುತ್ತೆ, ಪ್ರೇಯರಲ್ಲೂ ಖಾಲಿ ಆಗುತ್ತೆ. ಮೂರಲ್ಲೂ ಸಂಸ್ಕಾರಗಳು ಕಡಿಮೆ ಆಗುತ್ತೆ. ಪ್ರಶಿಕ್ಷಕನ ಹತ್ರ ಬೈಠಕ್ ತಗೊಂಡಾಗಲೂ ಸಂಸ್ಕಾರಗಳು ಖಾಲಿ ಆಗುತ್ತೆ. ಹಾಗಾಗಿ ಹಲವಾರು ದಾರಿನಲ್ಲಿ ನಾವು ನಮ್ಮ ಸಂಸ್ಕಾರಗಳ ಮೇಲೆ ಕೆಲಸ ಮಾಡ್ತಾ ಇರ್ತೀವಿ. ಬರ್ತಕ್ಕಂಥ ವಿಚಾರಗಳ ಹಿಂದೆ ಹೋಗ್ಲಿಲ್ಲ ಅಂತಂದ್ರೆ ಹೊಸ ಸಂಸ್ಕಾರ ಸೃಷ್ಟಿ ಆಗಲ್ಲ. ಆ ಹಳೆ ಸಂಸ್ಕಾರ ತನ್ನ ಜಾಗ ಬಿಟ್ಟು ಹೋಗ್ತಾ ಇದೆ ಅಂತ. ಸರಿನಾ? ಎಷ್ಟು ಚೆನ್ನಾಗಿದೆ ನೋಡಿ. ಹಾಗಾದ್ರೆ ನಮ್ಗೆ ಒಳಗಡೆ ಸಂಸ್ಕಾರಗಳಿರೋವರೆಗೂ ಕೂಡ ಜಾಸ್ತಿ ನಮ್ಗೆ ವಿಚಾರಗಳು ಬರುತ್ತೆ ಧ್ಯಾನದಲ್ಲಿ. ಕಾಲಕ್ರಮೇಣದಲ್ಲಿ ವಿಚಾರಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಏನಾಗ್ತಾ ಇದೆ ಧ್ಯಾನದಲ್ಲಿ? ವಿಚಾರಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಂದ್ರೆ ಏನ್ ಇಂಡಿಕೇಶನ್, ಅದು ಏನ್ ಸೂಚನೆ ಕೊಡ್ತಾ ಇದೆ? ಒಳಗಡೆ ಏನಾಗ್ತಿದೆ ಅಂತ ಸೂಚನೆ ಕೊಡ್ತಿದೆ ಅದು? ಸಂಸ್ಕಾರಗಳು ಹೋಗ್ತಾ ಇದೆ. ಸಂಸ್ಕಾರಗಳ ಭಾರ, ಸಂಸ್ಕಾರಗಳ ಭಾರ ಕಡಿಮೆ ಆಗ್ತಾ ಇದೆ. ಯಾವಾಗ ನಮ್ಗೆ ಸಾಕಷ್ಟು ಸಂಸ್ಕಾರಗಳು ಖಾಲಿ ಆಗೋಗುತ್ತೋ ನಮ್ಗೆ ವಿಚಾರಗಳು ಬರೋದು ಸಾಕಷ್ಟು ಕಡಿಮೆ ಆಗೋಗುತ್ತೆ. ಧ್ಯಾನದಲ್ಲಿ ಧ್ಯಾನ ಕೂತ್ಕೊಳ್ತೀರಾ, ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ ತಕ್ಷಣ ಧ್ಯಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯ್ತು, ಯಾವ ವಿಚಾರಗಳು ಬರಲಿಲ್ಲ ಅಂತ ಹೇಳ್ತೀರ. ಅಂದ್ರೆ ಸಾಕಷ್ಟು ಸಂಸ್ಕಾರಗಳು ಖಾಲಿ ಆಗಿದೆ ಅಂತ. ಇದು ನೋಡಿ, ಎಷ್ಟು ಚೆನ್ನಾಗಿ ನೋಡ್ಕೋಬಹುದು, ನಮ್ಮನ್ನೇ ನಾವು ನೋಡ್ಕೋಬಹುದು. ದಿನನಿತ್ಯದ ಧ್ಯಾನದ ಅನುಭವ ನಮ್ಗೆ ಕನ್ನಡಿ ತರ ತೋರಿಸುತ್ತೆ. ನೋಡಪ್ಪ ಒಳಗಡೆ ಹಿಂಗಿದೆ, ಹಿಂಗ ಆಗ್ತಾ ಇದೆ ಅಂತ ಅದು ಕನ್ನಡಿ ತರ ತೋರಿಸುತ್ತೆ. ಸರಿ ಸರಿ, ಮುಂದುವರ್ಸೋಣ ಈಗ. ಈ ಅಭ್ಯಾಸವು ಬಹುಕಾಲದವರೆಗೆ ಮುಂದುವರಿದರೆ ನಾವು ಮತ್ತಷ್ಟು ಕೆಡಿಸುವುದು. ಯಾವ ಅಭ್ಯಾಸ? ನಮ್ಮ ಮನಸ್ಸನ್ನು ತಗೊಂಡು ಹೋಗಿ ಕಲ್ಪನೆ ಮತ್ತು ವಿಚಾರಗಳಿಗೆ ಅಂಟು ಹಾಕೋದು. ಇದನ್ನ ತುಂಬಾ ಅಭ್ಯಾಸ ಮಾಡಿದ್ರೆ ಸಂಸ್ಕಾರಗಳ ಸಾಕಷ್ಟು ಸೃಷ್ಟಿ ಮಾಡ್ಕೊಳ್ತೀವಿ. ಅದೇ ಮನಸ್ಸನ್ನ ಕಲ್ಪನೆ ಮಾಡ್ಕೊಳ್ತೀರ, ವಿಚಾರಗಳಿಂದ ಹಿಂದೆ ಹೋಗ್ದಿರ ಇಟ್ಕೊಳ್ತು ಅಂತಂದ್ರೆ ಸಂಸ್ಕಾರಗಳೆಲ್ಲ ಖಾಲಿ ಮಾಡ್ಕೊಳ್ತೀವಿ. ಸರಿ. ಹೀಗೆ ನಾವು ಇಂದ್ರಿಯಗಳ ಹಾಗೂ ಸಂವೇದನೆಗಳ ಮೇಲೆ ಉಂಟು ಮಾಡಿದ ಸಂಸ್ಕಾರವು ಅದನ್ನು ಬಂಡೆಗಲ್ಲಿನಂತೆ ಗಟ್ಟಿ ಮಾಡಿ ನಿರ್ಬೋಧಗೊಳಿಸುತ್ತದೆ. ನೋಡ್ರಿ, ಇದು ಸಂವೇದನಾ ಶಕ್ತಿಯಲ್ಲಿದೆ, ಮನಸ್ಸಿನಲ್ಲಿದೆ, ಹೃದಯದಲ್ಲಿದೆ. ಯಾವಾಗ ನಾವು ತುಂಬಾ ಹೃದಯ ತುಂಬಾ ಸಂಸ್ಕಾರಗಳನ್ನ ತುಂಬಿಕೊಂಡ್ಬಿಡ್ತೀವೋ ಆ ಸಂವೇದನಾ ಶಕ್ತಿ ನಮ್ಗೆ ಗೊತ್ತೇ ಆಗಲ್ಲ. ಇದೆ ಅಂತಾನೆ ಗೊತ್ತಾಗಲ್ಲ. ನಮ್ಗೆ ಆ ರೀತಿ ಸಂವೇದನೆ ಮಾಡ್ಬೋದು ಅಂತಾನೂ ಗೊತ್ತಾಗಲ್ಲ. ಇಂದ್ರಿಯಗಳು ಕೂಡ ತಮ್ಮ ಕೆಲಸ ಮಾಡಿದ್ದನ್ನು ಬಿಟ್ಟು ವ್ಯತಿರಿಕ್ತ ರೀತಿಯಲ್ಲಿ ಓಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ? ನಮ್ಮ ಹೃದಯನೂ ಕಲ್ಲಿನಂತ ಆಗೋಗುತ್ತೆ, ನಮ್ಮ ಇಂದ್ರಿಯಗಳೆಲ್ಲ ಕೂಡ ಕಲ್ಲಿನಂತ ಆಗೋಗುತ್ತೆ. ಆತ್ಮವೇನೋ ಅಲಿಪ್ತವಾಗಿಯೇ ಇರುವುದು, ಆದರೆ ನಾವು ಉಂಟು ಮಾಡಿದ ಇಂಥ ಅಡ್ಡಿ ಆವರಣಗಳು ರೇಷ್ಮೆ ಹುಳದ ಗೂಡಿನಂತೆ ಅದನ್ನು ಆವರಿಸುವವು. ಸೊ ಆತ್ಮಕ್ಕೆ ಅಂಟ್ಕೊಳ್ಳಲ್ಲ ಯಾವುದನ್ನು. ಮನಸ್ಸು, ಹೃದಯ ಮತ್ತು ಹೃದಯ ಅಂತಂದ್ರೆ ಇಲ್ಲಿ ನಮ್ಮ ಪ್ರಜ್ಞೆ ಏನಿದೆ ಅದು ಅಂಟ್ಕೊಳ್ಳುತ್ತೆ. ಮನಸ್ಸು, ಹೃದಯ ಅಂತಂದ್ರೆ ಪ್ರಜ್ಞೆ ಮತ್ತು ಇಂದ್ರಿಯಗಳು, ಇದನ್ನೆಲ್ಲ ಗಟ್ಟಿಗೊಳಿಸ್ಬಿಡುತ್ತೆ. ಆತ್ಮಕ್ಕೆ ಏನೂ ಅಂಟ್ಕೊಂಡಿಲ್ಲ, ಆದ್ರೆ ಆತ್ಮದ ಸುತ್ತ ಒಂದು ರೇಷ್ಮೆ ಹುಳುವಿನ ತರ ಗೂಡು ಕಟ್ಟಿದಂಗೆ ಆಗತ್ತೆ. ಅನಂತರ ಏನಾಗುವುದು? ನಾವು ಆತ್ಮದ ಕಡೆಗೆ ಎಣುಕಿ ಕೂಡ ನೋಡಲಾಗುವುದಿಲ್ಲ. ಸಾಕ್ಷಾತ್ಕಾರವಂತೂ ದೂರದ ಮಾತಾಯಿತು. ಆತ್ಮದ ಕಡೆಗೆ ನೋಡ್ಲಿಕ್ಕೆ ಆಗದೇ ಇಲ್ಲ. ನಮ್ಮ ದುರ್ವಿಚಾರಗಳ ಮತ್ತು ದುರಾಚಾರಗಳ ಪರಿಣಾಮದಿಂದಾಗಿ ನಾವು ನಮ್ಮ ವಿವೇಕ ಬುದ್ಧಿಯನ್ನು, ಯಥಾರ್ಥ ಜ್ಞಾನವನ್ನು ಕೆಡಿಸಿ ಬಿಡುವೆವು. ನಾವು ಈ ಸಂಸ್ಕಾರಗಳನ್ನು ಸೃಷ್ಟಿ ಮಾಡಿಕೊಡೋದ್ರಿಂದ ದುರ್ವಿಚಾರಗಳಿಂದ ಹಾಗೂ ದುರಾಚಾರಗಳಿಂದ, ದುರ್ವಿಚಾರ ಅಂತಂದ್ರೆ ಕೆಟ್ಟ ವಿಚಾರ ಮಾಡೋದ್ರಿಂದ, ದುರಾಚಾರ ಅಂತಂದ್ರೆ ಕೆಟ್ಟ ಆಚಾರ ಮಾಡೋದ್ರಿಂದ ನಾವು ನಮ್ಮ ವಿವೇಕ ಮತ್ತು ಬುದ್ಧಿಯನ್ನು, ಯಥಾರ್ಥ ಜ್ಞಾನವನ್ನು ಕೆಡಿಸಿಬಿಡುವೆವು. ಮೇಲೆ ಹೇಳಿದಂತೆ ಇಂಥ ಜಡಸ್ಥಿತಿಯನ್ನು ಹೊಂದಿದವರಿಗೆ ರಾಜಯೋಗದ ಶಿಕ್ಷಣ ಪದ್ಧತಿಯು ಹಿಡಿಸುವುದಿಲ್ಲ. ಆದುದರಿಂದಲೇ ನಾವು ಹೇಳುವುದರ ಕಡೆಗೆ ಅವರು ಕಿವಿಗೊಡುವುದಿಲ್ಲ. ಸತ್ಯವನ್ನು ಪಡೆಯುವುದಕ್ಕಾಗಿ ಅವರು ದೃಢ ನಿರ್ಧಾರ ಮಾಡಿದುದಾದರೆ ಗುರುದೇವರ ಶಕ್ತಿಯು ಅವರಲ್ಲಿ ಪರಿಣಾಮವನ್ನು ಉಂಟು ಮಾಡುವುದು. ಅಂದ್ರೆ ಆ ವ್ಯಕ್ತಿ ಮನಸ್ಸನ್ನು ಮಾಡಬೇಕು. ಆ ವ್ಯಕ್ತಿ ನಾನು ಸತ್ಯದ ಕಡೆ ಹೋಗ್ಬೇಕು ಅಂತ ಮನಸ್ಸು ಮಾಡಿದಾಗ ಆಗ ಗುರುವಿನ ಶಕ್ತಿ ಅವರ ಹೃದಯಕ್ಕೆ ಹರಿಲಿಕ್ಕೆ ಶುರು ಆಗುತ್ತೆ. ಅಲ್ಲದೆ ಯೋಗಿಕ ಪ್ರಾಣಾಹುತಿಯ ಬಲದಿಂದ ಅಭ್ಯಾಸಿಯ ಆಂತರಿಕ ತುಡುಗುಗಳನ್ನು ದೂರ ಮಾಡಿ ಆವರಣವನ್ನು ಛೇಡಿಸಲು ಸಮರ್ಥ ಗುರುವಿನ ಸಹಾಯದಿಂದಲೇ ಸ್ಥೂಲತೆಯನ್ನು ನಿರ್ಮೂಲವಾಗಬಲ್ಲದು. ಸೊ ಸ್ಥೂಲವಾಗಿರ್ತಕ್ಕಂಥ ಸಂಸ್ಕಾರಗಳೆಲ್ಲ ನಿರ್ಮೂಲ ಯಾವಾಗ ಆಗುತ್ತೆ ಅಂತಂದ್ರೆ ಸಮರ್ಥ ಗುರುವಿನ ಪ್ರಾಣಾಹುತಿಯ ಶಕ್ತಿಯ ದೆಸೆಯಿಂದಷ್ಟೇ ಅದು ನಿರ್ಮೂಲ ಆಗುತ್ತೆ. ಅಭ್ಯಾಸಿಗೆ ಏಕಾಗ್ರತೆಗಾಗಿ ಹಲವು ಬಿಂದುಗಳ ಮೇಲೆ ಧ್ಯಾನ ಮಾಡಲು ಹೇಳಲಾಗುತ್ತದೆ. ಅವನ್ನು ಚಕ್ರಗಳೆಂದು, ಅಲಂಕಾರಿಕವಾಗಿ ಪದ್ಮಗಳೆಂದು ಕರೆಯಲಾಗುತ್ತದೆ. ನೋಡಿ, 3 ಪದ ಹೇಳಿದರೆ. ಬಿಂದು ಅಂತ ಹೇಳಿದರೆ,
ಚಕ್ರ ಅಂತ ಹೇಳಿದರೆ, ಪದ್ಮ ಅಂತಾನೂ ಹೇಳಿದ್ದಾರೆ. ಮೂರು ಪದನು ಅಲ್ಲೇ ಒಂದೇ 2 ಸೆಂಟೆನ್ಸ್ ಅಲ್ಲಿ ಉಪಯೋಗಿಸ್ಬಿಟ್ಟಿದ್ದಾರೆ. ಈಗ ಸಾಮಾನ್ಯವಾಗಿ ಹಾಗಾದ್ರೆ ಏನಪ್ಪ ಮೂರ್ಕು ವ್ಯತ್ಯಾಸ ಅಂತಂದ್ರೆ, ಬಿಂದು ಅಂತಂದ್ರೆ ಇನ್ನೂ ಮಡಚ್ಕೊಂಡಿರುತ್ತೆ, ಮೊಗ್ಗಿನ ತರ. ಚಕ್ರ ಅಂತಂದ್ರೆ ಸ್ವಲ್ಪ ಅರಳಿರುತ್ತೆ, ಅರ್ಧಂಬರ್ಧ ಅರಳಿರುತ್ತೆ, ಹೂರ್ತದ. ಪದ್ಮ ಅಂತಂದ್ರೆ ಸಂಪೂರ್ಣವಾಗಿ ಅರಳಿರ್ತಕ್ಕಂಥದ್ದು, ಇದು ಪದ್ಮ. ಮೂರನ್ನು ಒಂದನ್ನೇ ಇಂಡಿಕೇಟ್ ಮಾಡುತ್ತೆ, ಒಂದನ್ನೇ ಸೂಚನೆ ಮಾಡುತ್ತೆ, ಆದ್ರೂ ಮೂರು ಬೇರೆ ಬೇರೆ ಸ್ಥಿತಿನಲ್ಲಿ ಇರತಕ್ಕಂಥದ್ದನ್ನು ಸೂಚನೆ ಮಾಡುತ್ತೆ ಅಷ್ಟೇ. ಬಿಂದು, ಚಕ್ರ, ಪದ್ಮ. ಸರಿನಾ? ಸಾಮಾನ್ಯವಾಗಿ ನಾವು ಧ್ಯಾನಕ್ಕಾಗಿ ಹೃದಯವನ್ನು ತೆಗೆದುಕೊಳ್ಳುತ್ತೇವೆ. ನಿನ್ನೆ ತಾನೇ ಓದ್ತಾ ಇದ್ವಿ ಕಂಪ್ಲೀಟ್ ವರ್ಕ್ಸ್ ಅಲ್ಲಿ 44 ವಿಸ್ಪರ್ಸ್ ಅಲ್ಲಿ. ಹೃದಯ ಅಂದ್ರೆ ಏನು ಅಂತಂದ್ರೆ, ಇಡೀ ನಮ್ಮ ಎದೆಯ ಭಾಗ ಹೃದಯ. ಇಡೀ ನಮ್ಮ ಎದೆಯ ಭಾಗ ಇದೆಯಲ್ಲ, ಅದು ಹೃದಯ. ಹೃದಯ ಅಂತ ಹೇಳಿದ್ರೆ ಎದೆಯ ಭಾಗ. ಇಡೀ ಇಲ್ಲಿಂದ ಹಿಡಿದು ಕೆಳಗಡೆವರೆಗೂ ಡಯಾಫ್ರಮ್ ಅಂತ ಏನು ಹೇಳ್ತೀವಲ್ಲ, ಡಯಾಫ್ರಮ್ ಇಂದ ಹಿಡಿದು ಕತ್ತಿನವರೆಗೂ ಕೂಡ ಅದಿಷ್ಟು ಹೃದಯನೇ. ಲಾಲಾಜಿ ಬರೀತಾರೆ ಅದರಲ್ಲಿ, ಹೃದಯ ಅಂದ್ರೆ ಏನು ಅಂತ ಬರೀತಾರೆ. ಹೃದಯ ಅಂತಂದ್ರೆ ಇದಿಷ್ಟು ಕೂಡ ಕತ್ತಿನ ಕೆಳಭಾಗದಿಂದ ಹಿಡಿದು ನಮ್ಮ ಡಯಾಫ್ರಮ್, ಕನ್ನಡದಲ್ಲಿ ಏನು ಹೇಳ್ತಾರೆ ಡಯಾಫ್ರಮ್ಗೆ? ಯಾರು ಕನ್ನಡ ಅನಾಟಮಿ ಓದಿಲ್ವಾ? ದೇಹ ಒಪೆನಾ? ರಚನೆ. ಹಾ, ಒಪೆ 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 ಏನ್ರಿ? ಒಪೆ ಒಪೆ ಅಂತ. ಒಪೆ ಅಂತ ಕರೀತಾರ? ಹಾ. ಓಕೆ. ಡಯಾಫ್ರಮ್ ಅಂದ್ರೆ ಒಪೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಂದ ಕತ್ತಿನ ಕೆಳಭಾಗದಿಂದ ಒಪೆವರೆಗೂ ಕೂಡ ಏನಿದೆಯಲ್ಲ, ಅದು ಹೃದಯ. ಸಂಪೂರ್ಣ ಎದೆಯ ಭಾಗ ಈಸ್ ಹೃದಯ. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಹೃದಯವು ರಕ್ತವನ್ನು ಪೂರೈಸುವ ಕೇಂದ್ರ ಸ್ಥಾನವಾಗಿದ್ದು, ಅದು ಶುದ್ಧಗೊಳಿಸಿದ ರಕ್ತವನ್ನು ದೇಹದ ಬೇರೆ ಬೇರೆ ನರಗಳಿಗೂ ಜೀವಕೋಶಗಳಿಗೂ ಮುಟ್ಟಿಸುವುದು. ಈಗ ನಾವು ಹೃದಯವನ್ನು ಧ್ಯಾನದ ಕೇಂದ್ರವನ್ನಾಗಿ ತೆಗೆದುಕೊಂಡಿರುವುದರಿಂದ ನಮ್ಮ ಶರೀರದೊಳಗೆಲ್ಲ ಹರಿಯುವ ರಕ್ತದ ಮೇಲೆ ಪರಿಣಾಮ ಉಂಟಾಗುವುದು. ಸೊ ನಾವು ಧ್ಯಾನಕ್ಕೆ ಬಂದಾಗ ಪ್ರಶಿಕ್ಷಕರು ನಮ್ಮ ಎದೆಯ ಭಾಗದ ಮೇಲೆ ಕೆಲಸ ಮಾಡೋದು, ಅದನ್ನೇ ಹೃದಯ ಅಂತ ತಗೊಂಡು ಕೆಲಸ ಮಾಡೋದು. ಅಲ್ಲ ಆಗ್ತಕ್ಕಂಥ ಶುದ್ಧೀಕರಣ ಏನಾಗುತ್ತೆ, ಒಳಗಡೆ ಹರಿತಾ ಇರ್ತಕ್ಕಂಥ ರಕ್ತವನ್ನೆಲ್ಲ ಶುದ್ಧೀಕರಣ ಮಾಡುತ್ತೆ. ರಕ್ತ ಶುದ್ಧೀಕರಣವಾದಾಗ ಏನಾಗುತ್ತೆ, ಆ ಶುದ್ಧೀಕರಣಗೊಂಡಂತ ರಕ್ತ ಎಲ್ಲ ದೇಹದ ಎಲ್ಲ ನರಗಳಿಗೂ ಎಲ್ಲ ಜೀವಕೋಶಗಳಿಗೂ ಹರಡಿ ಅವೆಲ್ಲವನ್ನೂ ಶುದ್ಧೀಕರಣ ಮಾಡುತ್ತೆ. ನಮ್ಮದೇ ಆದ ವಿಚಾರಗಳು. ಈಗ ನಾವು ಹೃದಯವನ್ನು ಧ್ಯಾನದ ಕೇಂದ್ರವನ್ನಾಗಿ ತೆಗೆದುಕೊಂಡಿರುವುದರಿಂದ ನಮ್ಮ ಶರೀರದೊಳಗೆಲ್ಲ ಹರಿಯುವ ರಕ್ತದ ಮೇಲೆ ಪರಿಣಾಮ ಉಂಟಾಗುವುದು. ನಮ್ಮದೇ ಆದ ವಿಚಾರಗಳು ಮತ್ತು ಕೃತಿಗಳ ಪರಿಣಾಮ ಸ್ವರೂಪವಾಗಿ ಉಂಟಾದ ಸ್ಥೂಲತೆಯು ಕರಗಲಾರಂಭಿಸುವುದು. ಈ ಪದ್ಧತಿಯಂತೆ ಹೃದಯದ ಮೇಲೆ ಧ್ಯಾನ ಮಾಡತೊಡಗಿದ ಮೊದಲ ದಿನದಿಂದಲೇ ನಮಗೆ ಈ ಲಾಭವು ದೊರೆಯುವಂತಾಗುವುದು. ನೋಡ್ರಿ, ಮೊದಲನೇ ದಿವಸದಿಂದನೇ ನಾವು ಸ್ಥೂಲತೆ ಕಳ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಹೃದಯದ ಕಡೆಗೆ ಧ್ಯಾನ ಕೊಡ್ಲಿಕ್ಕೆ ನಾವು ಮೊದಲನೇ ದಿವಸ ಬಯಟಕ್ಕೆ ಹೋದಾಗ ಏನ್ ಹೇಳ್ತಾರೆ ಪ್ರಶಿಕ್ಷಕರು, ಏನೋ ಒಂದಿಷ್ಟು ಸೂಚನೆಗಳನ್ನ ಕೊಟ್ಬಿಟ್ಟು ಹೃದಯದ ಕಡೆ ಗಮನ ಕೊಟ್ಕೊಂಡು ಧ್ಯಾನ ಮಾಡಪ್ಪ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ರಿ. ಮೊದಲನೇ ದಿವಸದಿಂದ ನಮ್ಗೆ ಅರ್ಧಂಬರ್ಧ ಆಗುತ್ತೆ, ಅಯ್ಯೋ ಗಮನ ಕೊಡ್ಲಿಕ್ಕೆ ಆಗಿಲ್ಲ ಅಂತ ನಾವು ಧ್ಯಾನ ಆದ್ಮೇಲೆ ಹೇಳ್ತೀವಿ. ಆದ್ರೆ ಪ್ರಶಿಕ್ಷಕರು ನಮ್ಮ ಎದೆ ಭಾಗದ ಮೇಲೆ, ಹೃದಯದ ಮೇಲೆ ಕೆಲಸ ಮಾಡ್ತಿರ್ತಾರೆ. ಅವ್ರ ಶುದ್ಧೀಕರಣ ಮಾಡ್ತಾ ಮಾಡ್ತಾ ಸ್ಥೂಲತೆ ಕರಗ್ಲಿಕ್ಕೆ ಶುರು ಆಗುತ್ತೆ. ಆ ಸ್ಥೂಲತೆ ಕರಗ್ತಾ ಕರಗ್ತಾ ರಕ್ತ ಪರಿಶುದ್ಧವಾಗ್ಲಿಕ್ಕೆ ಶುರು ಆಗುತ್ತೆ. ಆಯುರ್ವೇದದ ಪ್ರಕಾರ ಕಲುಷಿತಗೊಂಡ ರಕ್ತ ಎಲ್ಲ ಕಾಯಿಲೆಗಳ ಮೂಲ. ಹಾಗಾದ್ರೆ ಶುದ್ಧೀಕರಣಗೊಂಡಂತ ರಕ್ತ ಎಲ್ಲ ಕಾಯಿಲೆಗಳಿಗೆ ಪರಿಹಾರ ಅಲ್ವಾ? ಕಾಯಿಲೆ ಬರದೇ ಇರಲಿಕ್ಕೂ ಅದೇ ಕಾರಣ, ಬಂದಿರತಕ್ಕಂಥ ಕಾಯಿಲೆ ನಿವಾರಣೆ ಮಾಡ್ಲಿಕ್ಕೂ ಅದೇ ಕಾರಣ. ಅಂದ್ರೆ ನೋಡಿ, ನಾವು ಆರೋಗ್ಯದ ಮೇಲೆ ನೇರವಾಗಿ ಕೆಲಸ ಮಾಡದಿದ್ರು ಕೂಡ ಈ ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟು ಮಟ್ಟಿಗೆ ಆರೋಗ್ಯದ ಮೇಲೆ ತಾನಾಗೆ ಪರಿಣಾಮ ಆಗುತ್ತೆ. ಸರಿನಾ? ಹಾಗಾಗಿ ಒಂದು ನಾವೇನ್ ನೋಡಿದೀವಿ ಅಂದ್ರೆ, ಯಾರು ಈ ಧ್ಯಾನ ಪದ್ಧತಿ ಚೆನ್ನಾಗಿ ಮಾಡ್ತಾರೋ, ಸಣ್ಣ ವಯಸ್ಸಿಂದ ಮಾಡ್ತಾ ಇರ್ತಾರೋ, ಬಹಳ ವರ್ಷಗಳ ಕಾಲ ಬದುಕ್ತಾರೆ. ಇನ್ನೊಂದು, ಬಹಳ ವರ್ಷಗಳ ಕಾಲ ಯಾಕೆ ಬದುಕ್ತಾರೆ ಅಂತಂದ್ರೆ, ಅವರ ಗ್ರಹಗತಿಗಳಿಗೆ ಅವರು ಜೀವನ ಸೀಮಿತವಾಗಿರಲ್ಲ. ಧ್ಯಾನ ಮಾಡ್ತಾ ಮಾಡ್ತಾ ನಾವು ಹೃದಯ ಮಂಡಲವನ್ನು ದಾಟಿದ ಮೇಲೆ, ಮನೋಮಂಡಲಕ್ಕೆ ಬಂದ ಮೇಲೆ, ಗ್ರಹಗಳ ದೆಸೆಯಿಂದ ನಾವು ನಮ್ಮನ್ನು ನಾವು ಬಿಡಿಸ್ಕೊಂಡಿರ್ತೀವಿ. ಅರ್ಥ ಆಯ್ತು? ನಿಮ್ಗೆ ಆಶ್ಚರ್ಯ ಆಗ್ಬೋದು, ಗ್ರಹಗಳ ದೆಸೆಯಿಂದ ಹೆಂಗಪ್ಪ ಬಿಡಿಸ್ಕೊಳ್ತೀವಿ ನಾವು? ಗ್ರಹಗಳು ನಮ್ಮ ಮೇಲೆ ಕೆಲಸ ಮಾಡ್ಬೇಕಾದ್ರೆ ನಮ್ಮಲ್ಲಿ ಸಂಸ್ಕಾರಗಳಿದ್ರೆ ಆ ಸಂಸ್ಕಾರದ ಮೇಲೆ ಕೆಲಸ ಮಾಡಿ ಅದು ನಮ್ಮ ಮೇಲೆ ಪರಿಣಾಮ ಬರುತ್ತೆ. ಸಂಸ್ಕಾರಗಳೆಲ್ಲ ಖಾಲಿ ಮಾಡ್ಬಿಟ್ರೆ
ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಬೀರಲಿಕ್ಕೆ ಅವಕಾಶನೇ ಇಲ್ಲ. ಗ್ರಹಗಳ ಪಾಡು ತನ್ನ ಪಾಡಿಗೆ ತಾನಿರುತ್ತೆ, ನಮ್ಮ ಪಾಡಿಗೆ ನಾವಿರ್ತೀವಿ. ನಮ್ಮ ಜೀವನ ಹೊಸ ಒಂದು ರೂಪವನ್ನು ಪಡ್ಕೊಳ್ಳುತ್ತೆ, ಹೊಸ ಜೀವನ ನಮಗೆ ಸಿಗುತ್ತೆ. ಯಾವಾಗ ಸಂಸ್ಕಾರಗಳ ಒಂದು ಬಂಧನದಿಂದ ನಾವು ಬಿಡುಗಡೆ ಆಯ್ತು ಅಂತಂದ್ರೆ ಹೊಸ ಜೀವನ ಸಿಗುತ್ತೆ. ಹೊಸ ಜೀವನ ಅಂತ ಏನು, ಗ್ರಹಗತಿಗಳ ಅಥವಾ ಗ್ರಹಗಳ ಪ್ರಭಾವದಂತ ಹೊರಗಡೆ ಇರ್ತಕ್ಕಂಥದ್ದು. ಗ್ರಹಗಳ ಪ್ರಭಾವದಿಂದ ಹೊರಗಡೆ ಇರ್ತಕ್ಕಂಥ ಜೀವನ ನಮಗೆ ಸಿಗುತ್ತೆ, ಅದು ಹೊಸ ಜೀವನ. ಸಂಸ್ಕಾರದ ಪ್ರಭಾವದಲ್ಲಿ ನಾವು ಸಿಕ್ಕಾಕೊಂಡಿರೋವರೆಗೂ ಕೂಡ ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸಂಸ್ಕಾರಗಳು ತಕ್ಕಮಟ್ಟಿಗೆ ಖಾಲಿ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಬೀರೋದು ಅಷ್ಟೇ ಕಡಿಮೆ ಆಗುತ್ತೆ. ಅಷ್ಟೇ ಕಡಿಮೆ ಆಯ್ತು ಅಂತಂದ್ರೆ ನಮ್ಮ ಹೊಸ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ದಾರ್ಜಿಯವರು ಭವಿಷ್ಯತ್ತಿನ ನಿರ್ಮಾಣ ಅಂತ ಬರೆದಿದ್ದು, ಡಿಸೈನಿಂಗ್ ಡೆಸ್ಟಿನಿ ಅಂತ ಪುಸ್ತಕ ಬರೆದಿದ್ದು. ಇದು ಹೇಗಾಗುತ್ತೆ ಅಂತಂದ್ರೆ, ಧ್ಯಾನ ಮಾಡ್ತಾ ಮಾಡ್ತಾ, ಶುದ್ಧೀಕರಣ ಮಾಡ್ತಾ ಮಾಡ್ತಾ, ಪ್ರಶಿಕ್ಷಕರದ ನೀವು ಬೈಠಕ್ ತಗೊಳ್ತಾ ಹೊಸ ಜೀವನದ ಕಡೆಗೆ ನೀವು ದಾಪುಗಾಲು ಹಾಕ್ತಾ ಇದ್ದೀರಾ, ಬೆಳೀತಾ ಇದ್ದೀರಾ. ಹಾಗಾದ್ರೆ ಹೊಸ ಜೀವನಕ್ಕೆ ಬರಲಿಕ್ಕೆ ದಾರಿ ಏನಪ್ಪ? ಸಂಸ್ಕಾರಗಳನ್ನ ಖಾಲಿ ಮಾಡ್ಕೋಬೇಕು. ಸಂಸ್ಕಾರ ಇರತಕ್ಕಂಥ ಸಂಸ್ಕಾರನ ಖಾಲಿ ಮಾಡ್ಕೋಬೇಕು, ಹೊಸ ಸಂಸ್ಕಾರ ಆಗದೆ ನೋಡ್ಕೋಬೇಕು. ಹಾಗೆ ಹೇಗೆ ಮಾಡೋದು? ವಿಚಾರದಿಂದ ಹೋಗ್ಬೇಡಿ, ಕಲ್ಪನೆ ಮಾಡ್ಕೋಬೇಡಿ, ಇಷ್ಟು. ಇದು ಎರಡು ಮಾಡಲಿಲ್ಲ ಅಂತಂದ್ರೆ ಯಾವ ಹೊಸ ಸಂಸ್ಕಾರನೂ ಆಗಲ್ಲ. ಇನ್ನು ಹಳೆ ಸಂಸ್ಕಾರ ಹೆಂಗಿದ್ರು ಕ್ಲೀನ್ ಮಾಡಿಸ್ಕೊಳ್ತೀರ. ನೀವು ಧ್ಯಾನ ಮಾಡ್ದಾಗ ಕ್ಲೀನ್ ಆಗುತ್ತೆ, ಶುದ್ಧೀಕರಣ ಮಾಡ್ದಾಗ ಕ್ಲೀನ್ ಆಗುತ್ತೆ, ಪ್ರಾರ್ಥನೆ ಮಾಡ್ದಾಗ ಕ್ಲೀನ್ ಆಗುತ್ತೆ, ಬೈಠಕ್ ಹೋದಾಗ ಕ್ಲೀನ್ ಆಗುತ್ತೆ, ಸತ್ಸಂಗಲ್ಲಿ ಕ್ಲೀನ್ ಆಗುತ್ತೆ, ಭಂಡಾರದಲ್ಲಿ ಕ್ಲೀನ್ ಆಗುತ್ತೆ. ಯಾಕೆ ಶುದ್ಧೀಕರಣ ಆಗಲ್ಲ? ಎಲ್ಲ ಕ್ಲೀನ್ ಆಗೋಯ್ತು ಅಂತಂದ್ರೆ ಏನಾಗುತ್ತೆ? ನೀವು ಗ್ರಹಗತಿಗಳ ಪ್ರಭಾವದಿಂದ ಹೊರಗಡೆ ಇರ್ತೀರಾ. ಆಗ ನೀವು ಹುಟ್ಟಬೇಕಾದ್ರೆ ಬಳಸ್ತಿರಲ್ಲ ಕುಂಡಲಿ, ಜಾತಕ ಅಂತ ಬರೆಸ್ತಿರಲ್ಲ, ಆ ಜಾತಕ ಯಾವ ಪ್ರಭಾವನೂ ನಿಮ್ಮ ಮೇಲೆ ಬೀರಲ್ಲ. ಇವಾಗ ಜಾತಕದ ಪರಿಧಿಯನ್ನು ದಾಟಿ ನೀವು ಬೆಳೆದು ಬಿಟ್ಟಿದ್ದೀರಾ. ಸರಿನಾ? ಇದು ತುಂಬಾ ಜನ ಕೇಳ್ತಾರೆ, ಪಂಚಾಂಗ ನೋಡೋದು ಸರಿನಾ ತಪ್ಪ ಅಂತ. ಎಷ್ಟೋ ಜನ ಅಭ್ಯಾಸಿಗಳೇ ಕೇಳ್ತಾರೆ. ಪಂಚಾಂಗ ದಾಟಿರ್ತಕ್ಕಂಥ ಸ್ಥಿತಿಯಲ್ಲಿ ನೀವು ಇಲ್ಲದೆ ಇದ್ರೆ ನೋಡಿ, ಪಂಚಾಂಗ ದಾಟಿರ್ತಕ್ಕಂಥ ನೀವು ಸ್ಥಿತಿನಲ್ಲಿ ಇತ್ತು ಅಂತಂದ್ರೆ ನೋಡೋ ಅವಶ್ಯಕತೆ ಇಲ್ಲ. ಸರಿನಾ? ನೋಡಿ, ಮೊದಲನೇ ದಿಶೆಯಿಂದಾನೆ ನಮ್ಮ ವಿಚಾರಗಳು ಮತ್ತು ಆಚಾರಗಳಿಂದ ನಮ್ಮ ರಕ್ತದ ಮೇಲೆ ಏನು ಪರಿಣಾಮ ಆಗಿದೆ, ಸಂಸ್ಕಾರದಿಂದ ಏನು ರಕ್ತದಲ್ಲಿ ಕಲುಷಿತಗೊಂಡಿದೆ, ಅದು ಮೊದಲನೇ ದಿಶೆಯಿಂದಾನೆ ನಮಗೆ ಲಾಭ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ರಕ್ತ ಶುದ್ಧೀಕರಣ ಆಗ್ಲಿಕ್ಕೆ ಶುರು ಆಗುತ್ತೆ. ರಾಜಯೋಗದ ಮೊದಲನೇ ಹಂತದಲ್ಲಿಯೇ ಧ್ಯಾನದಿಂದ ಸಾಗುವುದರ ಅಗತ್ಯವೇನೆಂದು ಜನರು ಕೇಳಬಹುದು. ಉತ್ತರವು ತೀರಾ ಸರಳ ಮತ್ತು ಸ್ಪಷ್ಟವಾಗಿದೆ. ನಮ್ಮ ವೈಯಕ್ತಿಕ ಮನಸ್ಸಿಗೆ ರೂಢಿಯಾದ ಚಾಂಚಲ್ಯವು ತೊಲಗಬೇಕೆಂಬ ದೃಷ್ಟಿಯಿಂದ ನಾವು ಒಂದು ಬಿಂದುವಿನ ಕಡೆಗೆ ನಮ್ಮನ್ನು ಸಂಗ್ರಹಿಸುತ್ತಿದ್ದೇವೆ. ಧ್ಯಾನ ಮಾಡಿದಾಗ ನಾವೇನ್ ಮಾಡ್ತೀವಿ? ನಮ್ಮನ್ನ ನಾವು ಒಂದು ಬಿಂದುವಿನೆಡೆಗೆ ಸಂಗ್ರಹ ಮಾಡ್ಕೊಳ್ತಾ ಇದ್ದೀವಿ. ಆ ಬಿಂದು ಮೇಲೆ ಫೋಕಸ್ ಮಾಡುವಂಥದ್ದು ಅಂದ್ರೆ ಏಕಾಗ್ರತೆ ಮಾಡುವಂತ ಅಗತ್ಯ ಇಲ್ಲ. ಆ ಒಂದು ಬಿಂದುವಿನ ಕಡೆಗೆ ನಾವು ಸಂಗ್ರಹಿಸ್ಕೊಂಡ್ರೆ ಸಾಕು. ನಾವೇನ್ ಅನ್ಕೊಂಡಿದೀವಿ? ಸಂಗ್ರಹಿಸ್ಕೊಳ್ಳೋದನ್ನ ಏಕಾಗ್ರತೆ ಅಂತ ಅನ್ಕೊಂಡಿದೀವಿ. ಏಕಾಗ್ರತೆನಲ್ಲಿ ಒತ್ತಡ ಇದೆ, ಸಂಗ್ರಹಿಸ್ಕೊಳ್ಳೋದ್ರಲ್ಲಿ ಒತ್ತಡ ಇಲ್ಲ. ಅದೆರಡು ವ್ಯತ್ಯಾಸ. ಎರಡಲ್ಲೂ ಕೇಂದ್ರೀಕರಣ ಇದೆ, ಆದರೆ ಏಕಾಗ್ರತೆಯಲ್ಲಿ ಒತ್ತಡ ಪೂರ್ಣವಾದಂಥ ಕೇಂದ್ರೀಕರಣ, ಆದರೆ ಧ್ಯಾನದಲ್ಲಿ ಒತ್ತಡ ರಹಿತವಾದಂಥ ಕೇಂದ್ರೀಕರಣ. ಸರಿ, ಈಗ ಅದು ತನ್ನ ಸ್ವಭಾವವನ್ನು ತೊಡಗಿದ್ದರಿಂದ ಕ್ರಮೇಣ ನಾವು ಈ ಅಭ್ಯಾಸದಿಂದ ಅದನ್ನು ಸರಿಯಾದ ಮಾರ್ಗದಲ್ಲಿ ತೊಡಗಿಸುವುದು. ಹೀಗಾದಾಗ ಸ್ವಾಭಾವಿಕವಾಗಿ ನಮ್ಮ ವಿಚಾರಗಳು ತಪ್ಪು ದಾರಿಗೆ ಹೋಗುವುದಿಲ್ಲ. ಮನಸ್ಸನ್ನ ಒಂದು ಕಡೆಗೆ ಯಾವುದೇ ಒತ್ತಡ ಇಲ್ಲದಿರ ಕೇಂದ್ರೀಕರಿಸ್ತೀವಿ ಅಥವಾ ಸಂಗ್ರಹಿಸ್ಕೊಳ್ತೀವಿ. ಯಾವಾಗ ಅದನ್ನ ನಾವು ಸಂಗ್ರಹಿಸ್ಕೊಳ್ತೀವಿ, ಮನಸ್ಸು ಇವಾಗ ಇದುವರೆಗೂ ಏನಾಗಿತ್ತು? ಮನಸ್ಸಿನ ಸ್ವಭಾವ ಎಲ್ಲಾ ಕಡೆ ಹರಿದಾಡೋದು ಮನಸ್ಸಿನ ಸ್ವಭಾವ ಆಗಿತ್ತು. ಈಗೇನ್ ಮಾಡ್ತಾ ಇದೀವಿ? ಮನಸ್ಸಿಗೆ ಹೊಸ ಒಂದು ಅಭ್ಯಾಸವನ್ನು ಹೇಳ್ಕೊಡ್ತಾ ಇದೀವಿ. ಏನು? ಒಂದು ಕಡೆ ಕೇಂದ್ರೀಕರಣಗೊಂಡಿರಪ್ಪ, ಒಂದು ಕಡೆ ಸಂಗ್ರಹಿಸ್ಕೊಂಡಿರಪ್ಪ ಅಂತ ಹೇಳಿ ಹೊಸ ಅಭ್ಯಾಸವನ್ನು ಮಾಡಿಸ್ತಾ ಇದೀವಿ ಮನಸ್ಸಿಗೆ. ಯಾವಾಗ ಮನಸ್ಸಿಗೆ ಒಂದು ಕಡೆ ಅಭ್ಯಾಸವನ್ನು ಮಾಡ್ತೀವಿ, ಒಂದು ಕಡೆ ಸಂಗ್ರಹಿಸ್ಕೊಳ್ಳುವಂತ ಅಭ್ಯಾಸವನ್ನು ಮಾಡ್ತೀವೋ, ಮನಸ್ಸು ತನ್ನ ಹಿಂದಿನ ಅಭ್ಯಾಸ ಇತ್ತಲ್ಲ, ಏನೇನು ಹಿಂದಿನ ಅಭ್ಯಾಸ, ಎಲ್ಲ ವಿಚಾರದಿಂದ ಹೋಗೋದು. ಆ ಎಲ್ಲ ವಿಚಾರದಿಂದ ಹೋಗ್ತಕ್ಕಂಥ ಪ್ರವೃತ್ತಿನ ಕಾಲಕ್ರಮೇಣದಲ್ಲಿ ಮನಸ್ಸು ಬಿಟ್ಬಿಡುತ್ತೆ. ನಾವು ಮೊಟ್ಟ ಮೊದಲು ಸೃಷ್ಟಿಯಲ್ಲಿ ಬಂದಾಗ ಪರಿಪೂರ್ಣರಾಗಿಯೂ ಸರ್ವಶಕ್ತನಾದ ಭಗವಂತನಿಗೆ ತೀರಾ ಹತ್ತಿರವಾಗಿಯೂ ಇದ್ದೇವೆಂದು ಹಿಂದೂ ಜನರಲ್ಲಿ ಒಂದು ನಂಬಿಕೆ ಇದೆ. ಇದು ನಿಜ. ಕಾಲ ಕಳೆದಂತೆಲ್ಲ ಅವನತಿಯು ಆರಂಭವಾಗಿ
ನಾವೀಗ ಮಾನವತೆಯ ಕೆಳಗಿನ ಸ್ತರದಲ್ಲಿ ನಮ್ಮನ್ನು ಕಾಣುತ್ತಿದ್ದೇವೆ. ನಮ್ಮಲ್ಲಿ ಇದನ್ನೆಲ್ಲ ಯಾರು ಉಂಟು ಮಾಡಿದರು? ಬೇರೆ ಯಾರೂ ಅಲ್ಲ, ನಾವೇ. ನಾವೇ ನಮ್ಮನ್ನು ಅವನತಿಯತ್ತ ಒಯ್ದೆವು. ನಾವೇ ನಮ್ಮನ್ನು ದೇವರ ರಾಜ್ಯದಿಂದ ಬಹುದೂರವಾದ ಅಂಧಕಾರದ ಪ್ರದೇಶದಲ್ಲಿ ಎಸೆದುಕೊಂಡಿದ್ದೇವೆ. ನಮ್ಮ ದುಷ್ಟ ವಿಚಾರಗಳ ಎಳೆಗಳಿಂದ ಬಲೆಯನ್ನು ನಿರ್ಮಿಸಿ ನಾವೇ ಈ ಅನರ್ಥವನ್ನು ಉಂಟು ಮಾಡಿದ್ದೇವೆ. ಅಂದ್ರೆ ಈ ಈ ಪ್ರಾಬ್ಲಮ್ನ ಸೃಷ್ಟಿ ಮಾಡೋರು ನಾವೇನೆ. ಇದರಿಂದ ಹೊರಬರ್ಬೇಕಾದ್ರೂ ಕೂಡ ನಾವೇ ಕೆಲಸ ಮಾಡಬೇಕು. ಯಾಕಂದ್ರೆ ನಾವೇ ಸೃಷ್ಟಿ ಮಾಡಿ, ಯಾರು ಸೃಷ್ಟಿ ಮಾಡ್ತಾರೋ ಅವರೇ ಅದನ್ನ ನಿವಾರಣೆ ಮಾಡ್ಕೋಬೇಕು. ಹಾಗಿದ್ರೆ ಏನಾಗ್ಬೇಕು? ಗುರುಗಳ ಕಡೆಗೆ ನಮ್ಮ ಗಮನವನ್ನು ಕೊಡ್ತಾ ಕೊಡ್ತಾ ಅಭ್ಯಾಸ ಮಾಡ್ತಾ ಮಾಡ್ತಾ ಗುರುಗಳ ಪ್ರಾಣಾಹುತಿ ಶಕ್ತಿ ನಮಗೆ ಹರಿದು ಬಂದು ಹೃದಯಕ್ಕೆ ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ತೊಂದರೆಗಳೇನಿದೆ ಅದನ್ನೆಲ್ಲ ಕಾಲಕ್ರಮೇಣದಲ್ಲಿ ನಿವಾರಣೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಯಾವಾಗ ನಿವಾರಣೆ ಆಗುತ್ತೆ ಅಂತಂದ್ರೆ, ನಾವು ಈ ಒಂದು ತೊಂದರೆಯಿಂದ ಹೊರಗಡೆ ಬರಬೇಕು ಅಂತ ನಾವು ಮನಸ್ಸು ಮಾಡಿದಾಗ. ನಾವು ಮನಸ್ಸು ಮಾಡಲಿಲ್ಲ ಅಂದ್ರೆ ತೊಂದರೆ ನಿವಾರಣೆ ಆಗಲ್ಲ. ನಾವು ಮನಸ್ಸು ಮಾಡಬೇಕು, ಈ ಒಂದು ತೊಂದರೆಯಿಂದ ನಾವು ಹೊರಗಡೆ ಬರಬೇಕು ಅಂತ. ಆಗ ಅದು ನಿವಾರಣೆ ಆಗ್ಲಿಕ್ಕೆ ಶುರು ಆಗುತ್ತೆ ಗುರುಗಳ ಪ್ರಾಣಾಹುತಿ ದೆಸೆಯಿಂದ. ಈಗ ನಾವು ಹಾಗಾದ್ರೆ ಯಾರಾದ್ರೂ ನಮ್ಮ ಪ್ರಾಬ್ಲಮ್ಗೆಲ್ಲ ಯಾರಪ್ಪ ಕಾರಣ ಅಂತ ಕೇಳಿದ್ರೆ ನಾವೇ ಅಂತ ನಮ್ಗೆ ಗೊತ್ತಾಗುತ್ತೆ. ಬೇರೆ ಯಾರು ಅಲ್ಲ, ನಾವೇ ನಮ್ಮ ಪ್ರಾಬ್ಲಮ್ ಕಾರಣ. ಈಗ ನಾವು ಯಾವ ಸ್ಥಿತಿಯಿಂದ ಕೆಳಗಿಳಿದವೋ ಆ ಸ್ಥಿತಿಗೆ ಅಪಗಮನದ ಮೂಲಕ ಹೋಗಬೇಕೆಂದು ಇಚ್ಛಿಸುವೆವು. ಅಪಗಮನ ಅಂತಂದ್ರೆ ಏನ್ರಿ? ಮೇಲಕ್ಕೆ ಹೋಗ್ಬೇಕು ಅಂತನಾ ಅಥವಾ ಉಲ್ಟಾ ಹೋಗ್ಬೇಕು ಅಂತನಾ? ಅಪಗಮನ ಅಂತ ಪದ ಉಪಯೋಗಿಸಿದ್ದಾರೆ. ಇಂಗ್ಲಿಷ್ ನಲ್ಲಿ ಏನ್ ಉಪಯೋಗಿಸಿದ್ದಾರೆ ನೋಡೋಣ ಹೇಳಿ. ಇಲ್ಲಿ ಅಪಗಮನ ಅನ್ನೋ ಪದ ಉಪಯೋಗಿಸೇ ಇಲ್ಲ, ಅದಕ್ಕೆ ಹೇಳಿದ್ರು. ಇಂಗ್ಲಿಷ್ ನಲ್ಲಿ ಆ ಪದನೇ ಇಲ್ಲ ಅಲ್ಲಿ, ಅದಕ್ಕೆ ಕರೆಸ್ಪಾಂಡಿಂಗ್ ಸೆಂಟೆನ್ಸ್ ಅಲ್ಲಿ ಪದನೇ ಇಲ್ಲ. ಕನ್ನಡದಲ್ಲಿ ಶುದ್ಧ ರಕ್ತ ಹೆಂಗೆ? ಹರಿದು ಇದಕ್ಕೆ ಹೇಳ್ತಾರೆ ಅಪಗಮನ ಅಪಗಮನ ಅಂದ್ರೆ ಅಭಿಗಮನ. ಅಂದ್ರೆ ಹಾರ್ಟಿಗೆ ಹೋಗುತ್ತಲ್ವಾ ಅಶುದ್ಧ ರಕ್ತ, ಅಪಗಮನ. ಹಾರ್ಟ್ ನಿಂದ ಎಲ್ಲ ಬಾಡಿಗೆ ಸಪ್ಲೈ ಆಗೋದು ಅಭಿದು. ಆಯ್ತು, ಸರಿ. ಹಾರ್ಟ್ ಇಂದ ಬಾಡಿಗೆ ಸಪ್ಲೈ ಆಗ್ತಕ್ಕಂಥ ರಕ್ತದ ಒಂದು ದಿಕ್ಕು ಅಂತ ಹೇಳ್ತಾ ಇದ್ದಾರೆ ಅಪಗಮನ. ಈಗ ನಾವು ಯಾವ ಸ್ಥಿತಿಯಿಂದ ಕೆಳಗಿಳಿದವೋ ಆ ಸ್ಥಿತಿಗೆ ಅಪಗಮನದ ಮೂಲಕ ಅಂತಂದ್ರೆ ಉಲ್ಟಾ ಮೂಲಕ ಹೋಗಬೇಕೆಂದು ಇಚ್ಛಿಸುವೆವು. ಈಗ ಜಗತ್ತನ್ನು ನಿರ್ಮಿಸುವಾಗ ಆ ಸರ್ವಶಕ್ತನು ತನ್ನ ಸಂಕಲ್ಪ ಶಕ್ತಿಯ ಮೂಲಕ ಕೇಂದ್ರದ ಅಡಿಯಿಂದ ಸೃಷ್ಟಿ ಕಾರ್ಯವನ್ನು ಪೂರ್ಣಗೊಳಿಸಲು ಬೇರೆ ಬೇರೆ ರೂಪವರ್ಣಗಳಲ್ಲಿ ಚಾಳಿಗೆ ಎಸೆಗಳಂತೆ ಎಳೆಗಳಂತೆ ಸೃಷ್ಟಿಯ ಚಕ್ರಗಳನ್ನು ಪ್ರಕಟಗೊಳಿಸಿದನು. ಈ ಜಗತ್ತು ಸೃಷ್ಟಿ ಮಾಡ್ಬೇಕಾದ್ರೆ ಹ್ಯಾಕ್ ಸೃಷ್ಟಿ ಆಯ್ತು? ಆ ಸರ್ವಶಕ್ತಿ ಏನ್ ಮಾಡ್ತಾನೆ? ತನ್ನ ಸಂಕಲ್ಪ ಶಕ್ತಿಯ ಮೂಲಕ ಕೇಂದ್ರದ ಅಡಿಯಿಂದ ಕೇಂದ್ರದ ಕೆಳಗಡೆಯಿಂದ ಸೃಷ್ಟಿ ಕಾರ್ಯವನ್ನು ಪೂರ್ಣಗೊಳಿಸಲು ಬೇರೆ ಬೇರೆ ರೂಪವರ್ಣಗಳಲ್ಲಿ, ಬೇರೆ ಬೇರೆ ಫಾರ್ಮ್ಸು ಮತ್ತು ವರ್ಣ ಅಂತಂದ್ರೆ ಕಲರ್ಸ್, ಫಾರ್ಮ್ಸು ಕಲರ್ಸು, ಚಾಳಿಗೆ ಎಳೆಗಳಂತೆ ಸೃಷ್ಟಿಯ ಚಕ್ರಗಳನ್ನು ಪ್ರಕಟಗೊಳಿಸಿದನು. ಚಾಳಿಗೆ ಅಂತಂದ್ರೆ ನೀವು ಚಾಪೆ ಅಂತ ತಗೋಬಹುದು. ಚಾಪೆನಲ್ಲಿ ಇರತಕ್ಕಂಥ ಎಳೆಗಳಿದೆಯಲ್ಲ, ಆ ಎಳೆಗಳ ರೀತಿಯಲ್ಲಿ ಚಾಪೆ ಆಗ್ಬೇಕಾದ್ರೆ ಒಂದೊಂದು ಎಳೆ ಇದೆಯಲ್ಲ, ಅದು ಒಂದೊಂದು ಕಡ್ಡಿ ಸಪರೇಟ್. ಅದನ್ನೆಲ್ಲ ಹೊಸದಾಗ ಅದು ಸೃಷ್ಟಿ ಆಯ್ತು, ಚಾಪೆ ಸೃಷ್ಟಿ ಆಯ್ತು. ಸೊ ಆ ಚಾಳಿಗೆ ಎಳೆಗಳಿಗೆ ಸಪೋಸ್ ಒಂದೊಂದು ಚಾಳಿಗೆ ಎಳೆಗಳೇನಿದೆ ಅದಕ್ಕೆ ಒಂದೊಂದು ರೂಪ ಇದೆ, ಒಂದೊಂದು ವರ್ಣ ಇದೆ, ಕಲರ್ ಇದೆ ಅಂತ ಇಟ್ಕೊಳ್ರಿ. ಅವಾಗ ಅದರ ಮುಖಾಂತರ ಅವನು ಬೇರೆ ಬೇರೆ ಚಕ್ರಗಳನ್ನು ಸೃಷ್ಟಿ ಮಾಡ್ತಾನೆ, ಶಕ್ತಿಗಳನ್ನು ಪ್ರಕಟಗೊಳಿಸ್ತಾನೆ. ಹಾಗೆಯೇ ನಾವಾದರೂ ನಮ್ಮ ಕೇಂದ್ರ ಶಕ್ತಿಯನ್ನು ಒಂದು ಬಿಂದುವಿನ ಮೇಲೆ ಪ್ರಯೋಗಿಸುವುದು. ಯಾವ ಹೃದಯದ ಬಿಂದು ಮೇಲೆ ನಾವು ನಮ್ಮ ಶಕ್ತಿಯನ್ನು, ಕೇಂದ್ರ ಶಕ್ತಿಯನ್ನು ಪ್ರಯೋಗ ಮಾಡ್ತೀವಿ. ಸೃಷ್ಟಿಯು ಬಾಹ್ಯ ರೂಪದಲ್ಲಿ ಪ್ರಕಟವಾಗುವುದಕ್ಕಿಂತ ಮೊದಲು ಅವನೊಡನೆ ಒಂದಾಗಿದ್ದಿತು. ಯಾರೊಡನೆ? ಭಗವಂತನ ಜೊತೆಗೆ ಒಂದಾಗಿತ್ತು. ಸ್ಪಷ್ಟ ವಸ್ತುಗಳು ಮತ್ತೆ ಆತನಲ್ಲಾಗಲಿ ಈ ಪುಸ್ತಕದಲ್ಲಿ ಮುಂದೆ ಸ್ಪಷ್ಟೀಕರಿಸಲಾದಂತೆ ಮೂಲ ಬಿಂದುವೆಂಬ ಕರೆಯಲಾದ ಕೇಂದ್ರದಲ್ಲಾಗಲಿ ಲಯವಾಗುವವರೆಗೂ ಆತನು ಕೇಂದ್ರದಲ್ಲಿಯೇ ಇರುವನು. ಇಲ್ಲಿ ಶುಷ್ಟ ವಸ್ತುಗಳು ಅಂತ ಇಟ್ಕೊಳ್ರಿ, ಅದು ಸ್ಪಷ್ಟ ಅಂತ ಬರೆದಿದ್ದಾರೆ. ಸ್ಪಷ್ಟ ವಸ್ತುಗಳು ಮತ್ತೆ ಆತನಲ್ಲಾಗಲಿ ಮೂಲ ಬಿಂದುವೆಂದು ಕರೆಯಲಾದ ಕೇಂದ್ರದಲ್ಲಾಗಲಿ
ಲಯವಾಗುವವರೆಗೂ, ಇಲ್ಲಿ ಸ್ಪಷ್ಟ ಅಂತ ಬರಲಿ, ಸೃಷ್ಟವಾದಂಥ ವಸ್ತುಗಳು ನಿಂತ್ಕೊಂಡಿದೆ. ಸೃಷ್ಟಿಯಾದಂಥ ವಸ್ತುಗಳು ಭಗವಂತನಲ್ಲಿ ಲಯ ಆಗಬೇಕು ಅಥವಾ ಕೇಂದ್ರದಲ್ಲಿ ಲಯ ಆಗಬೇಕು. ಅಲ್ಲಿವರೆಗೂ ಕೂಡ ಆತನು ಕೇಂದ್ರದಲ್ಲಿಯೇ ಇರುವನು. ನಾವು ಬೇರೆ ಬೇರೆ ಬಣ್ಣಗಳ ಎಳೆಗಳನ್ನು ಹಣೆಯಲಾರಂಭಿಸಿದೆವು. ಒಂದು ನಿಮಿಷ ಇರಿ, ಈ ಸೆಂಟೆನ್ಸ್ ಇಲ್ಲಿ ಏನ್ ಬರೆದಿದ್ದಾರೆ ನೋಡೋಣ ಇಂಗ್ಲಿಷ್ನಲ್ಲಿ. ಅಂದ್ರೆ ಮನುಷ್ಯ ಸೃಷ್ಟಿನಲ್ಲಿ ಕೇಂದ್ರದಲ್ಲಿ ಇರ್ತಾನೆ ಅಂತ ಬರೀತಾ ಇದ್ದಾರೆ. ಹಿ ಹ್ಯಾಸ್ ಬೀನ್ ಅಟ್ ಹಿಸ್ ಸೆಂಟರ್. ಯಾರು? ಇಲ್ಲಿ ಮನುಷ್ಯ. ನಾವು ಇದನ್ನು ಓದಿದ್ವಲ್ಲ, ಜ್ಞಾಪಕ ಇದೆಯಾ? ಈ ಟ್ಯೂನಿಂಗ್ ಫೋರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಒಂದು ದೈವಿ ಪಥ, ಒಂದು ಮನುಷ್ಯ ಪಥ ಅಂತ. ಮನುಷ್ಯ ಕೂಡ ಆ ದೈವಿ ಪಥದಿಂದನೇ ಬಂದಿರೋದು. ಬಟ್ ಏನಂದ್ರೆ ಬೇರೆ ದಾರಿ ಹುಡ್ಕೊಂಡಿದ್ದಾನೆ ಈ ಪಥ. ಈಗ ಮನುಷ್ಯ ವಾಪಸ್ ಅದೇ ದೈವಿ ಪಥಕ್ಕೆ ಹೋಗ್ಕೊಂಡು ಕೇಂದ್ರದಲ್ಲಿ ಹೋದಾಗ ಅವನೇ ಸೃಷ್ಟಿಗೆ ಕೇಂದ್ರವಾಗ್ತಾನೆ. He has been at his center and shall be there when the things which have come down go back to him or to the original point called the center. ಕೇಂದ್ರ ಅಂತ ನಾವೇನ್ ಕರಿತೀವಿ, ಕೇಂದ್ರ ಅಥವಾ ದೇವರು ಅಂತ ನಾವೇನ್ ಕರಿತೀವಿ, ಮೂಲ ಅಂತ, ಅದಕ್ಕೆ ವಾಪಸ್ ಹೋದಾಗ ಮನುಷ್ಯ ತನ್ನನ್ನೇ ತಾನು ಇಡೀ ಸೃಷ್ಟಿಯ ಕೇಂದ್ರವನ್ನಾಗಿ ಕಾಣ್ತಾನೆ. ಅದು ಅದರ ಅರ್ಥ ಇಲ್ಲಿ ಬರೆದಿರೋದು. ನಾವು ಬೇರೆ ಬೇರೆ ಬಣ್ಣಗಳ ಎಳೆಗಳನ್ನು ಹಡೆಯಲು ಆರಂಭಿಸಿದೆವು ಮತ್ತು ನಾವು ಸದಾ ಅವುಗಳೊಂದಿಗೆ ಇರುವೆವು. ಈಗ ಹಾಗೆ ಭಗವಂತ ಬೇರೆ ಬೇರೆ ಎಳೆಗಳನ್ನ ಬೇರೆ ಬೇರೆ ರೂಪಗಳು ಮತ್ತು ವರ್ಣಗಳಲ್ಲಿ ಸೃಷ್ಟಿಗೆ ಚಾಚಿದ್ದಾನೋ, ನಾವು ನಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಕೂಡ ಬೇರೆ ಬೇರೆ ಎಳೆಗಳನ್ನು ಚಾಚ್ತೇವೆ. ಎಲ್ಲ ಕಡೆ ದಿಕ್ಕಿನಲ್ಲಿ, ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಬಣ್ಣಗಳಲ್ಲಿ. ಈಗ ನಾವು ನಮ್ಮ ಕೇಂದ್ರಕ್ಕೆ ತಿರುಗಿ ಹೋಗಬೇಕಂತಿದ್ದೇವೆ. ಮಹಾಪ್ರಳಯ ಆದಾಗ ಎಲ್ಲ ಸೃಷ್ಟಿಯಾಗಿರ್ತಕ್ಕಂಥ ವಸ್ತುಗಳು ಕೇಂದ್ರಕ್ಕೆ ಹೋಗುತ್ತೆ. ಈಗ ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಕೇಂದ್ರಕ್ಕೆ ವಾಪಸ್ ಹೋಗ್ಬೇಕಂತಿದ್ದೀವಿ. ಅದರ ಸ್ವಾಭಾವಿಕ ಪದ್ಧತಿ ಎಂದರೆ ಈ ವಸ್ತುಗಳನ್ನೆಲ್ಲ ಮೂಲ ಬಿಂದುವಿಗೆ ಎಳೆದೊಯ್ಯುವುದು. ಹಾಗಾದ್ರೆ ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನೆಲ್ಲವನ್ನು ಬಿಟ್ಟು ಮೂಲ ಬಿಂದು ಕಡೆಗೆ ನಾವು ಹೋಗ್ಬೇಕು. ಅದನ್ನ ಎಳ್ಕೊಂಡು ಹೋಗ್ಬೇಕು. ಎಳ್ಕೊಂಡು ಹೋಗೋದು ಅಂತಂದ್ರೆ ನಾವು ಸೃಷ್ಟಿ ಮಾಡಿದಿರ್ತಕ್ಕಂಥ ವಸ್ತುಗಳನ್ನ ಎಳ್ಕೊಂಡು ಹೋಗಲ್ಲ. ನಾವೇನ್ ಮಾಡ್ತೀವಿ, ಆ ಸೃಷ್ಟಿ ಮಾಡಬೇಕಾದ್ರೆ ಉಪಯೋಗಿಸ್ತಕ್ಕಂಥ ಆ ಶಕ್ತಿ ಏನಿದೆ ಅದನ್ನ ನಾವು ಮೂಲಕ್ಕೆ ಎಳ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಆ ಶಕ್ತಿ ಮೂಲದಿಂದನೇ ಬರ್ತಿರ್ತಕ್ಕಂಥ ವಸ್ತುಗಳನ್ನ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆ ಶಕ್ತಿಯನ್ನು ಹೇಳ್ಕೊಂಡು ಹೋಗ್ತೀವಿ. ಸರಿನಾ? ನಾವು ಧ್ಯಾನದಲ್ಲಿ ಅದನ್ನೇ ಮಾಡುವುದು. ಕೆಳಗೆ ಬರುವಾಗ ನಾವು ಪ್ರಳಯದ ಸ್ಥಿತಿಯಲ್ಲಿದ್ದೇವೆಂಬ ಕಾರಣ, ಸ್ಥಿತಿಯಲ್ಲಿದ್ದೇವಾದ ಕಾರಣ ನಮ್ಮ ಪ್ರಳಯವನ್ನು ಉಂಟು ಮಾಡಲು ಅದೇ ಒಂದು ಬಿಂದುವಿಗೆ ಬರುವೆವು. ಈಗ ವೈಯಕ್ತಿಕ ಪ್ರಳಯ ಅಂತ ಏನ್ ಬರೀತಾರಲ್ಲ ಬಾಬೂಜಿಯವರು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಮಹಾಪ್ರಳಯದಲ್ಲಿ ಎಲ್ಲ ಸೃಷ್ಟಿಯಾಗಿರ್ತಕ್ಕಂಥ ವಸ್ತುಗಳು ಮೂಲಕ್ಕೆ ಹೋಗುತ್ತೋ, ಈಗ ನಮ್ಮ ಪ್ರಳಯವನ್ನು ನಾವು ಮಾಡ್ಕೊಂಡಾಗ ನಾವು ಕೂಡ ಮೂಲಕ್ಕೆ ಹೋಗ್ತೀವಿ. ಧ್ಯಾನದಿಂದ ನಾವು ಹೃದಯದ ಮಂಡಲದ ಪರಿಸರವನ್ನೆಲ್ಲ ವ್ಯಾಪಿಸುವಂತಹ ಸಂಕಲ್ಪವನ್ನು ಹೃದಯದಲ್ಲಿ ಮಾಡಬೇಕು. ಹೃದಯದಲ್ಲಿ ಸಂಕಲ್ಪ ಮಾಡ್ತೀವಿ, ಅದು ಹೃದಯ ಮಂಡಲನೆಲ್ಲ ವ್ಯಾಪಿಸುತ್ತೆ ಕಾಲಕ್ರಮೇಣದಲ್ಲಿ. ಯಾಕಂದ್ರೆ ಆ ಸಂಕಲ್ಪ ಮಾಡಿ ಅದ್ರ ಕಡೆ ಗಮನ ಕೊಡ್ತಾ ಕೂತ್ಕೊಳ್ತೀವಿ. ಗಮನ ಕೊಡ್ತಾ ಕೂತ್ಕೊಳ್ತಿದ್ದಂಗೆನೆ ಆ ಗಮನದ ಶಕ್ತಿ ಅದಕ್ಕೆ ಹರಿದು ಆ ಸಂಕಲ್ಪ ಇಡೀ ಹೃದಯ ಮಂಡಲವನ್ನೆಲ್ಲ ವ್ಯಾಪಿಸುತ್ತೆ. ಅದು ಕ್ರಮೇಣ ವಿಸ್ತಾರವಾಗುತ್ತಾ ದೇಹದೊಳಗಿನ ಎಲ್ಲ ಚಕ್ರಗಳಿಗೂ ವ್ಯಾಪಿಸುವುದು. ಮೊದಲು ಹೃದಯದಲ್ಲಿ ಮಾಡ್ತಕ್ಕಂಥ ಆ ಒಂದು ಸೂಚನೆ, ಅದಕ್ಕೆ ನಾವು ಗಮನ ಕೊಟ್ಟು ಶಕ್ತಿ ಕೊಡ್ತಿದ್ದಂಗೆನೆ ಕಾಲಕ್ರಮೇಣದಲ್ಲಿ ಹೃದಯ ಮಂಡಲ ಎಲ್ಲ ವ್ಯಾಪಿಸುತ್ತೆ. ಇನ್ನೂ ಬೆಳೀತಿದ್ದಂಗೆನೆ ಅದು ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಚಕ್ರಗಳನ್ನು ಕೂಡ ಅದು ವ್ಯಾಪಿಸ್ಬಿಡುತ್ತೆ. ಈ ಪ್ರಕಾರ ಎಲ್ಲ ಚಕ್ರಗಳು ಬೆಳಗಲಾರಂಭಿಸುವುವು. ಈ ಸಂಕಲ್ಪ ವಲಯವು ಹಿಗ್ಗುತ್ತಾ ಅನೇಕ ಮಂಡಲಗಳನ್ನು ದಾಟಿ ತೀರಾ ಒಳಗಿನ ವೃತ್ತದಲ್ಲಿ ಎಲ್ಲವೂ ಲೀನವಾಗುವವರೆಗೂ ಮುಂದುವರಿಯುವುದು. ಈ ಪ್ರಕಾರ ಎಲ್ಲ ಚಕ್ರಗಳು ಬೆಳಗಲಾರಂಭಿಸುವುವು. ಅದು ಮೊದಲನೇ ಎಫೆಕ್ಟ್. ಏನ್ ಮಾಡ್ತೀವಿ ನಾವು? ಒಂದು ಸಂಕಲ್ಪ ಮಾಡಿ ಹೃದಯದ ಮೇಲೆ ಗಮನ ಕೊಡ್ತಾ ಕೂತ್ಕೊಳ್ತೀವಿ. ಇಷ್ಟೇ ನಾವು ಮಾಡೋದು. ಏನಾಗತ್ತೆ ಅವಾಗ? ಎಲ್ಲಿ ನೀವು ಗಮನ ಕೊಡ್ತೀರೋ ಅಲ್ಲಿ ಶಕ್ತಿ ಹರಿಯುತ್ತೆ ಅಂತ ನಮ್ಗೆ ಗೊತ್ತು. ಈಗ ಆ ಸಂಕಲ್ಪಕ್ಕೆ ನಾವು ಶಕ್ತಿಯನ್ನು ಕೊಟ್ರೆ, ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದು ನನ್ನನ್ನು ಒಳಗಡೆಗೆ ಆಕರ್ಷಣೆ ಮಾಡ್ತಾ ಇದೆ ಅನ್ನೋ ಒಂದು ಸಂಕಲ್ಪಕ್ಕೆ, ಆ ಒಂದು ಸೂಚನೆಗೆ ನಾವು ನಮ್ಮ ಗಮನವನ್ನು ಕೊಟ್ಟಾಗ ಏನಾಗುತ್ತೆ,
ಆ ಒಂದು ಸೂಚನೆ ಈಗ ವಿಸ್ತಾರ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ, ಶಕ್ತಿ ತುಂಬುತ್ತಲ್ವ, ಬೆಳೆಯುತ್ತೆ. ಬೆಳೆದಾಗ ಏನಾಗುತ್ತೆ, ನಮ್ಮ ಹೃದಯ ಮಂಡಲ ಎಲ್ಲ ವ್ಯಾಪಿಸುತ್ತೆ. ಹೃದಯ ಮಂಡಲ ಎಲ್ಲ ವ್ಯಾಪಿಸಿದ ಮೇಲೆ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಎಲ್ಲ ಚಕ್ರಗಳಿಗೂ ಕೂಡ ಅದು ವ್ಯಾಪಿಸುತ್ತೆ. ಹಾಗಾದ್ರೆ ಈ ಒಂದು ಸಂಕಲ್ಪ ಅಥವಾ ಈ ಒಂದು ಸೂಚನೆ ಎಲ್ಲ ಚಕ್ರಗಳಿಗೂ ವ್ಯಾಪಿಸಿದಾಗ ಅದರ ಪರಿಣಾಮ ಏನಾಗುತ್ತೆ, ಚಕ್ರಗಳೆಲ್ಲ ಬೆಳಗಲು ಆರಂಭಿಸುತ್ತೆ. ಚಕ್ರಗಳು ಬೆಳಗೋದು ಅಂತಂದ್ರೆ ಫಳಫಳ ಹೊಳೆಯುತ್ತೆ ಅಂತಲ್ಲ. ಚಕ್ರಗಳು ಬೆಳಗತ್ತೆ ಅಂತಂದ್ರೆ ಚಕ್ರದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ನಮಗೆ ಅನುಭವಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಅದು ಚಕ್ರಗಳು ಬೆಳಗೋದು. ಸರಿನಾ? ನೀವೇನಾದ್ರು ಬೆಳಗೋದು ಅಂತಂದ್ರೆ ಅದು ಬೆಳಕು ಪ್ರಕಾಶಮಾನವಾಗತ್ತೆ ಅಂತ ಅನ್ಕೋಬೇಡಿ. ಪ್ರಕಾಶಮಾನವಾಗದಲ್ಲ. ಚಕ್ರದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ನಮ್ಮ ಅನುಭವಕ್ಕೆ ಬರಲಿಕ್ಕೆ ಶುರು ಆಗುತ್ತೆ. ಇದನ್ನೇ ನಾವು ಕಂಡೀಷನ್ಸ್ ಅಂತ ಹೇಳೋದು. ತದನಂತರ ಏನಾಗುತ್ತೆ, ಈ ಸಂಕಲ್ಪ ವಲಯವು, ಈಗ ನಾವು ಸಂಕಲ್ಪ ಮಾಡಿದ್ವಿ, ಈಗ ಅದಕ್ಕೊಂದು ವಲಯ ಬಂದಿದೆ, ಒಂದು ಫೀಲ್ಡ್ ಬಂದಿದೆ, ಒಂದು ಕ್ಷೇತ್ರ ಬಂದಿದೆ. ಈಗ ಆ ಕ್ಷೇತ್ರ ಹಿಗ್ಗುತ್ತಾ ಹೋಗುವುದು. ಇದನ್ನೇ ಎಕ್ಸ್ಪ್ಯಾನ್ಷನ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳುದು. ಪ್ರಜ್ಞೆ ವಿಸ್ತಾರ ಅಂತ ಇದನ್ನೇ ಹೇಳುದು. ಆ ಸಂಕಲ್ಪ ವಲಯ ಈಗ ಹಿಗ್ಗುತ್ತಾ ಹೋಗುವುದು. ಅನೇಕ ಮಂಡಲಗಳನ್ನು ದಾಟಿ, ಯಾವ್ಯಾವ ಮಂಡಲ? ಹೃದಯ ಮಂಡಲ ದಾಟುತ್ತೆ, ಮನೋಮಂಡಲ ದಾಟುತ್ತೆ, ಕೇಂದ್ರ ಮಂಡಲ ದಾಟುತ್ತೆ. ಇದೆಲ್ಲವನ್ನು ದಾಟಿ ತೀರಾ ಒಳಗಿನ ವೃತ್ತದಲ್ಲಿ 23 ಸರ್ಕಲ್ಸ್ ಅಂತ ನಾವು ನೋಡ್ತೀವಲ್ಲ, 23 ವೃತ್ತಗಳು ಅಂತ ನೋಡ್ತೀವಲ್ಲ, ಅತ್ಯಂತ ಒಳಗಿನ ವೃತ್ತದಲ್ಲಿ ಎಲ್ಲವೂ ಲೀನವಾಗುವವರೆಗೂ ಮುಂದುವರಿಯುವುದು. ಇದರ್ಥ ಆಯ್ತಾ ಆ ಸೆಂಟೆನ್ಸ್? ನಾವು ಸೃಷ್ಟಿ ಧ್ಯಾನ ಮಾಡ್ಬೇಕಾದ್ರೆ ಏನ್ ಮಾಡ್ಕೊಂಡ್ವಿ, ಒಂದು ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪ ಮಾಡಿಕೊಂಡು ಅದ್ರ ಕಡೆ ಗಮನ ಕೊಡ್ತಾ ಕೂತ್ಕೊಂಡ್ವಿ. ಗಮನ ಕೊಡ್ತಿದ್ದಂಗೆ ಏನಾಯ್ತು, ಅದು ಬೆಳೀತಾ ಹೋಯ್ತು. ಮೊದಲು ಹೃದಯ ಮಂಡಲ ವ್ಯಾಪಿಸ್ತು, ನಂತರ ಮನೋಮಂಡಲ ವ್ಯಾಪಿಸ್ತು, ತದನಂತರ ಕೇಂದ್ರ ಮಂಡಲವನ್ನು ವ್ಯಾಪಿಸ್ತು. ಕೇಂದ್ರ ಮಂಡಲ ಎಲ್ಲ ವ್ಯಾಪಿಸಿದ ಮೇಲೆ ಅತ್ಯಂತ ಸಣ್ಣ ವೃತ್ತ ಇದೆಯಲ್ಲ ಕೇಂದ್ರ, ಅದರ ಹತ್ರ ಹೋಗಿ ಅದು ಲಯವಾಗ್ಲಿಕ್ಕೆ ಶುರು ಆಗುತ್ತೆ, ಲೀನವಾಗ್ಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ನೀವು ಕೆಲವು ವೇಳೆ ಕಣ್ಣು ಕೋರೈಸುವಂತಹ ಬೆಳಕನ್ನು ಅನುಭವಿಸುವಿರಿ. ಏಕೆಂದರೆ ನೀವು ಈಗಿದ್ದ ಕ್ಷೇತ್ರಕ್ಕೆ ಹೃದಯದ ಕಡೆಯಿಂದ ದಾರಿ ಮಾಡಿರುವಿರಿ. ನೀವು ಇನ್ನೂ ಮುಂದುವರೆದಂತಲ್ಲ ಆ ಪ್ರಕಾಶವು ಮಂದವಾಗುತ್ತಾ ಹೋಗುವುದು. ಸೊ ಮೊದಲು ಏನಾಗುತ್ತೆ, ಆ ಪ್ರಕಾಶ ತುಂಬಾ ಪ್ರಖರವಾಗಿರುತ್ತೆ. ಕಾಲಕ್ರಮೇಣದಲ್ಲಿ ಅದು ಮಂದವಾಗ್ತಾ ಹೋಗುತ್ತೆ. ನೀವು ಬಾಯಿಯ ಬೇರೆ ಬೇರೆ ಸ್ತರಗಳ ಸಂಪರ್ಕದಲ್ಲಿಯೂ ಬರುವಿರಿ. ಕಣ್ಣು ಕುಕ್ಕುವ ಪ್ರಕಾಶವೂ ಅಲ್ಲಿದೆ. ಅದನ್ನು ದಾಟಿದಾಗ ನೀವು ಪೂರ್ಣ ಪ್ರಶಾಂತ ವಾತಾವರಣದಲ್ಲಿ ಇರುವಿರಿ. ಇಲ್ಲಿ ಭಗವಂತನ ರಾಜ್ಯವು ಆರಂಭವಾಗುವುದು. ಇದೆಲ್ಲ ಆಗುತ್ತೆ ಅಂತಂದ್ರೆ 9, 10ನೇ ಬಿದ್ದು ಬಂದಾಗ ಈ ಎಲ್ಲ ಪ್ರಕಾಶಗಳನ್ನ ದಾಟಿರ್ತೀರ. ಯಾವ ಪ್ರಕಾಶನೂ ಇರಲ್ಲ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಯಾವ ಪ್ರಕಾಶನೂ ಇರಲ್ಲ, ಎಲ್ಲ ಮಂದವಾಗಿರುತ್ತೆ. ಮಂದವಾದಂತ ಬೆಳಕು. ಆ ಮಂದ ಬೆಳಕಿನಲ್ಲಿ ಏನಿರುತ್ತೆ, ಪ್ರಶಾಂತತೆ ಇರುತ್ತೆ. ಅದಕ್ಕೆ ಮುಂಚೆ ಕಣ್ಣು ಕೋರೈಸುವಂತ ಒಂದು ಬೆಳಕು ಬರಲಿಕ್ಕೆ ಸಾಧ್ಯ ಇದೆ. ಪ್ರಜ್ಞೆನಲ್ಲೂ ಕಣ್ಣು ಕೋರೈಸುವಂತ ಬೆಳಕು ಬರ್ಲಿಕ್ಕೆ ಸಾಧ್ಯ ಇದೆ. ಸಂಸ್ಕಾರಗಳಿಂದ ಕೂಡ, ಸಂಸ್ಕಾರ ಮತ್ತು ಇದು ಪ್ರಜ್ಞೆ ಎರಡು ಘರ್ಷಣೆ ಆದಾಗ ಅಲ್ಲೂ ಕೂಡ ಒಂದು ಕಣ್ಣು ಕೋರೈಸುವಂತ ಬೆಳಕು ಬರಲಿಕ್ಕೆ ಸಾಧ್ಯ ಉಂಟು. ವೇರ್ ದ ಎನರ್ಜಿ ಟಚಸ್ ದ ಮ್ಯಾಟರ್, ಯು ಕ್ಯಾನ್ ಹ್ಯಾವ್ ಎ ಬ್ರೈಟ್ ಲೈಟ್. ಮ್ಯಾಟರ್ ಅಂತಂದ್ರೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಘನವಸ್ತು. ಸರಿ, ಶಕ್ತಿ ಘನವಸ್ತುವಿನ ಸಂಪರ್ಕಕ್ಕೆ ಬಂದಾಗ, ಇಲ್ಲಿ ಘನವಸ್ತು ಅಂದ್ರೆ ಯಾವುದು? ಇದು ನಮ್ಮ ಸಂಸ್ಕಾರ. ಸೊ ಆಧ್ಯಾತ್ಮಿಕ ಶಕ್ತಿ ಘನವಸ್ತುವಿನ ಸಂಪರ್ಕಕ್ಕೆ ಬಂದಾಗ ಬೆಳಕು ಬಂದಂಗೆ ಆಗತ್ತೆ. ಅದರಿಂದನೂ ಬೆಳಕಿದೆ, ಪ್ರಕಾಶಮಾನವಂತ ಬೆಳಕು ಬರುತ್ತೆ. ಪ್ರಜ್ಞೆನಲ್ಲೂ ಪ್ರಕಾಶಮಾನವಾದಂತ ಬೆಳಕು ಬರುತ್ತೆ. ಕೆಲವೊಮ್ಮೆ ದೈವಿ ಧಾರೆ ಏನು ಹರಿದು ಬರ್ತಾ ಇದೆ ಅದು ಪ್ರಕಾಶಮಾನವಾದಂತ ಬೆಳಕಿನ ತರ ಇರುತ್ತೆ. ಮೊದಲು ಆ ಪ್ರಕಾಶಮಾನವಂತ ಬೆಳಕು ತುಂಬಾ ತೀಕ್ಷ್ಣವಾಗಿರುತ್ತೆ, ಕಾಲಕ್ರಮೇಣದಲ್ಲಿ ಮಂದ ಆಗ್ತಾ ಹೋಗುತ್ತೆ. ಸೊ 3 ಕಾರಣಕ್ಕೆ ಪ್ರಕಾಶಮಾನವಂತ ಬೆಳಕನ್ನು ನೋಡ್ತೀವಿ ನಾವು. ಒಂದು, ಆ ಆಧ್ಯಾತ್ಮಿಕ ಶಕ್ತಿ ಘನ ವಸ್ತುವಿನ ಸಂಪರ್ಕಕ್ಕೆ ಬಂದಾಗ, ಹಾಗೆ ನಾವು ಕಂಬಿ ಕಟ್ ಮಾಡಬೇಕಾದ್ರೆ ಬೆಂಕಿ ಕಿಡಿಗಳು ಹಾರತ್ತಲ್ವ, ಆ ರೀತಿ ಪ್ರಕಾಶಮಾನವಂತ ಬೆಳಕು. ಅದು ಯಾವಾಗ ಆಧ್ಯಾತ್ಮಿಕ ಶಕ್ತಿ ತನ್ನ ಕೆಲಸವನ್ನು ಆರಂಭ ಮಾಡಿ ಈ ಘನವಸ್ತು ಮೇಲೆ ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಶುರು ಮಾಡಿದಾಗ ನಿಮಗೆ ಆ ರೀತಿ ಬೆಳಕು ಬರುತ್ತೆ, ಸ್ಪಾರ್ಕ್ಸ್. ಆದ್ರೆ ಅದರಲ್ಲಿ ಬಿಸಿ ಇರುತ್ತೆ. ಸರಿ. ಎರಡನೇದು, ನಿಮಗೆ ಪ್ರಜ್ಞೆನಲ್ಲಿ ನಾವು ಬೆಳೀತಾ ಹೋದಂಗೆನೆ ಪ್ರಜ್ಞೆನಲ್ಲಿ ಕೂಡ ಪ್ರಖರವಾದಂತ ಬೆಳಕು ಬರುತ್ತೆ. ಅದು ಕೂಡ ಕಾಲಕ್ರಮೇಣದಲ್ಲಿ ಮಂದ ಆಗ್ತಾ ಹೋಗುತ್ತೆ. ಮೂರನೇದು, ಭಗವಂತನ ದೈವಿ ಧಾರೆ ಏನಿದೆ,
ಆ ದೈವಿಧಾರೆ ಕೆಳಗಡೆ ಇಳಿಬೇಕಾದ್ರೂ ಕೂಡ ನೀವು ಡಿವೈನ್ ಎಫಲ್ಜೆನ್ಸ್ ಅಂತ ಕರಿತೀವಿ. ಕನ್ನಡ ಇಂಗ್ಲಿಷ್ನಲ್ಲಿ ಎಫಲ್ಜೆನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಹೇಳ್ತಾರೆ ಎಫಲ್ಜೆನ್ಸ್ ಅಂದ್ರೆ? ಯಾರನ್ನ ಕೇಳಿದಾರೆ ಈ ಪದ ಕೇಳಿದಿರಾ ಎಫಲ್ಜೆನ್ಸ್ ಅಂತ? ಡಿವೈನ್ ಎಫಲ್ಜೆನ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಕೇಳಿಲ್ಲ, ಆಯ್ತು. ಅದನ್ನ ಏನ್ ಪದ ಉಪಯೋಗಿಸ್ತೀರಿ? ಏನ್ರಿ? ಪ್ರಭೆ. ಪ್ರಭೆ ಅಂತ ಉಪಯೋಗಿಸ್ಬೋದು, ಬಟ್ ಅದು ಪ್ರಭೆಗಿಂತ ಒಂದು ಮಟ್ಟದಲ್ಲಿ ದೈವಿ ಪ್ರಭೆ ಅಂತ ಹೇಳ್ತೀರಾ ಅಂತ ಇಟ್ಕೊಡ್ರಿ. ಆದ್ರೆ ಅದು ಡಿವೈನ್ ಲೈಟ್ ಅಂತ ಆಯ್ತು. ಪ್ರಭೆ ಅಂತಂದ್ರೆ ಲೈಟ್ ಅಂತ ಆಯ್ತು. ಪ್ರಕಾಶ ಅಂತಂದ್ರೆ ಲೈಟ್ ಆಯ್ತು. ಪ್ರಭೆ ಅಂತಂದ್ರೆ ಲುಮಿನಾಸಿಟಿ ಅಲ್ವಾ? ಪ್ರಭೆ ಅಂತಂದ್ರೆ ಲುಮಿನಾಸಿಟಿ, ಸ್ವರೂಪ, ದೈವಿ ಸ್ವರೂಪ. ಸ್ವರೂಪ ಅಲ್ಲ. ಡಿವೈನ್ ಎಫಲ್ಜೆನ್ಸ್ ಅಂತ ಕರಿತೀವಿ. ಅದಕ್ಕೆ ಪ್ರಾಯಶಃ ತೇಜಸ್ಸು ಅಂತಾನೂ ಆಗುತ್ತೆ ಬ್ರದರ್. ಪ್ರಾಯಶಃ ಶೋಭಾ. ಶೋಭಾ. ತೇಜಸ್ಸು ಅತ್ಯಂತ ಸನಿಹದ ಪದ ಅಂತ ಅನ್ಕೊಳ್ತೇವೆ. ಪ್ರಭೆಗಿಂತ ತೇಜಸ್ಸು. ಆದ್ರೆ ತೇಜಸ್ಸು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಬೇರೆ ಅರ್ಥ ಉಂಟು. ಸೊ ಹಾಗಾಗಿ ಫಾರ್ ದ ಟೈಮ್ ಬೀಯಿಂಗ್ ಇವತ್ತಿಗೆ ತೇಜಸ್ ಅಂತ ಇಟ್ಕೊಂಡ್ರಿ. ಪ್ರಭೆಗಿಂತ ಸರಿಯಾದ ಪದ. ಪ್ರಬಳೆ. ಹ? ಪ್ರಬಳೆ ಅಂತಾರಲ್ಲ ಬ್ರದರ್, ಅದ ಪ್ರಬಲೇನ? ಪ್ರಬಳೆ. ಪ್ರಬಲೆ ಇಸ್ ಎ ಬೆಟರ್ ವರ್ಡ್. ಪ್ರಭೇನೂ ಅಲ್ಲ, ಪ್ರಬಳೆ ಪ್ರಬಳೆ ಅಂತಾರಲ್ಲ ಬ್ರದರ್, ತೇಜಸ್ಸು. ಪ್ರಬಳೆ. ಸೊ ಪ್ರಬಳೆ ಅಂತ ದೈವಿಕ ದಕ್ಷತೆ. ದೈವಿಕ ದಕ್ಷತೆ. ದೈವಿಕ ದಕ್ಷತೆ. ದಕ್ಷತೆಯಲ್ಲಿ. ಸೊ ಪ್ರಬಳೆ ಅಂದ್ರೆ ಪ್ರಭೆ ಇರ್ತಕ್ಕಂಥ ಒಂದು ಎಳೆ ಅಂತ ಇಟ್ಕೊಳ್ರಿ. ಪ್ರಬಳೆ. ಐ ಥಿಂಕ್ ದಟ್ ಮೈಟ್ ಬಿ ಅ ಬೆಟರ್ ವರ್ಡ್. ಪ್ರಬಳೆ ಫಸ್ಟ್ ಟೈಮ್ ನಾನು ಕೇಳ್ತಿರೋದು, ಬಟ್ ಅದು ಅರ್ಥನ ಸರಿಯಾಗಿ ಕೊಡುತ್ತದೆ. ಡಿವೈನ್ ಎಫಲ್ಜೆನ್ಸ್. ಆ ದೈವಿ ಪ್ರಬಳೆ ನಮ್ಮಲ್ಲಿ ಹರಿದು ಬಂದಾಗ ಅದು ಮೊದಲು ತುಂಬಾ ತೀಕ್ಷ್ಣವಾಗಿರುತ್ತೆ, ತುಂಬಾ ಪ್ರಖರವಾಗಿರುತ್ತೆ. ಕಾಲಕ್ರಮೇಣದಲ್ಲಿ ಅದು ಮಂದವಾಗ್ತಾ ಹೋಗುತ್ತೆ. ಈ ಕಾರಣಕ್ಕೂ ನಾವು ಒಂದು ತೀಕ್ಷ್ಣವಾದಂಥ ಬೆಳಕನ್ನ ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾವು ಅನುಭವಿಸ್ತೀವಿ. ನೀವು ಮಾಯೆಯ ಬೇರೆ ಬೇರೆ ಸ್ತರಗಳಲ್ಲಿ ಸಂಪರ್ಕದಲ್ಲಿ ಬರುವಿರಿ. ಕಣ್ಣು ಕುಕ್ಕುವ ಪ್ರಕಾಶವೂ ಅಲ್ಲಿದೆ. ಅದನ್ನು ದಾಟಿದಾಗ ನೀವು ಪೂರ್ಣ ಪ್ರಶಾಂತ ವಾತಾವರಣದಲ್ಲಿ ಇರುವಿರಿ. ಈ ಪೂರ್ಣ ಪ್ರಶಾಂತವಾದಂಥ ವಾತಾವರಣ ಅಂತಂದ್ರೆ 10ನೇ ಬಿಂದು ದಾಟಿದ ಮೇಲೆ ಇಲ್ಲಿ ಭಗವಂತನ ರಾಜ್ಯವು ಆರಂಭವಾಗುವುದು. ಅನಂತರ ಅನೇಕ ಸ್ಥಿತಿಗಳು ಬಂದು ಹೋಗುವು. ಧ್ಯಾನದ ಶೀರ್ಷಿಕೆಯಲ್ಲಿ ಅವುಗಳ ಚರ್ಚೆಯು ಅಪ್ರಸ್ತುತವಾದ ಕಾರಣ ಅದನ್ನು ಬಿಟ್ಟುಕೊಡಲಾಗಿದೆ. ಸರಿ, ಒಂದು ಕೆಲಸ ಮಾಡೋಣ, ಇಲ್ಲಿ ನಿಲ್ಸೋಣ, ನಾಳೆ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಸರಿ. ಸೊ ಪ್ರಬಳೆ ಕೇಳಿದಂಗ ಆಯ್ತು. ಗುಡ್. ಪ್ರಬಳೆ 64 ವಿದ್ಯೆಯಲ್ಲಿ ಹೇಳೇನ್ರಿ ಸರ್ ಅಣ್ಣ? ಆಯ್ತು, ಹೇಳ್ರಿ. ರತ್ನ ಪರೀಕ್ಷೆ, ಸ್ವರ್ಣ ಪರೀಕ್ಷೆ, ಗಜ ಲಕ್ಷಣ, ಅಶ್ವಲಕ್ಷಣ, ಮಲ್ಲವಿದ್ಯೆ. ಇಲ್ಲ, ನಾಲ್ಕೇ ಹೇಳಿದ. ಇದೆಲ್ಲ ಆಗೋಗಿದೆ. ಇದೆಲ್ಲ 4-5 ದಿವಸ ಮುಂಚೆನೆ ಬಂತು. ಹೌದೇನ್ರಿ? ಸರಿ ಸರಿ, ನಾನು ಹೇಳ್ತೀನಿ ಬ್ರದರ್. ಕೃಷಿ, ಸಮಶರ್ಮ, ಲಾವುಕ ಯುದ್ಧ, ಮೃಗಯ, 4. ಅದ್ರಲ್ಲಿ ಒಂದೇ ಅರ್ಥವಾಗಿದ್ದು. ಕೃಷಿ ಒಂದು ಅರ್ಥವಾಯ್ತು. ಇನ್ನು ಏನ್ 3 ಹೇಳಿದ್ರಿ? ಸಮಶರ್ಮ, ಲಾವುಕ ಯುದ್ಧ, ಮೃಗಯ. ಮೃಗಯ. ಆಯ್ತು. ನೆನ್ನೆನೂ 2 ಪದಕ್ಕೆ ಅರ್ಥ ಗೊತ್ತಾಗ್ಲಿಲ್ಲ, ನೋಡ್ಕೊಂಬನ್ನಿ ಅಂತ ಹೇಳಿದ್ವಿ. ಇವತ್ತು 3 ಪದಕ್ಕೆ ಅರ್ಥ ಗೊತ್ತಾಗ್ತಿಲ್ಲ, ಅಂದ್ರೆ ನಾವೆಲ್ಲ ಪ್ರೋಗ್ರೆಸ್ ಆಗ್ತಾ ಇದೀವಿ ಅಂತ. ಯಾವ ಪದವು ಅರ್ಥವೇ ಆಗ್ತಿಲ್ಲ ಅಂತಂದ್ರೆ ಪ್ರೋಗ್ರೆಸ್ ಆಗ್ತಾ ಇದೀವಿ ಅಂತ. ಆಯ್ತು. 64 ವಿದ್ಯೆ ಕಡೆಗೆ ಜಾಸ್ತಿ ನಾನು ಗಮನ ಕೊಟ್ಟಿಲ್ಲ. ಸೊ ಅದಕ್ಕೆ ಒಂದ್ಸತಿ ಓದಿದ್ದೆ, ಅದನ್ನ ನಾನು ಓದಿದ್ದೆ. ಅದ್ರ ಕಡೆ ನಾನು ಜಾಸ್ತಿ ಲಕ್ಷ್ಯ ಕೊಟ್ಟಿಲ್ಲ. ಏನು ಅಂತ ಗೊತ್ತಾಗುತ್ತೆ, ಒಂದೊಂದು ಏನು ಅಂತ ಗೊತ್ತಾಗುತ್ತೆ. ಬಿಡಿಸಿ ಬಿಡಿಸಿ ನೋಡಿದಾಗ ಗೊತ್ತಾಗುತ್ತೆ. ಸರಿ ಸರ್. ಸರ್, ದೈವಿಕ ಅನುಗ್ರಹ ಸರ್, ಅದರ ಅರ್ಥ ಸರ್, ಆಗಲೇ ಕ್ವಶನ್ ಇದು ಮಾಡಿದ್ರಲ್ಲ.
ಎಫಲ್ಜೆನ್ಸಿ ಅಂತಂದ್ರ ದೈವಿಕ ಅನುಗ್ರಹ. ಹ್ಮ್ ಸರಿಯಾದಂತ ಪದ ಅಲ್ಲ. ಇದುವರೆಗೂ ಬಂದಿರತಕ್ಕಂಥ ಪದೇನಲ್ಲಿ 3 ಪದಗಳು ಹೇಳಿದಿರಿ: ತೇಜಸ್ಸು, ಪ್ರಭೆ, ಪ್ರಭಳೆ. ಅದರಲ್ಲಿ ಅತ್ಯಂತ ಸನಿಹಕ್ಕೆ ಅರ್ಥ ಬರ್ತಕ್ಕಂಥದ್ದು ಅಂತಂದ್ರೆ ಪ್ರಭಳೆ. ತೇಜಸ್ಸಿಗೆ ಬೇರೆ ಅರ್ಥ ಬರುತ್ತೆ, ಪ್ರಭೆಗೆ ಪ್ರಕಾಶಮಾನವಾದಂಥದ್ದು ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಪ್ರಭಳೆ ಅಂತಂದ್ರೆ ಎಳೆ ರೂಪದಲ್ಲಿ ಬರ್ತಕ್ಕಂಥದ್ದು. ಡಿವೈನ್ ಎಫಿಲಿಜೆನ್ಸ್ ಹೆಂಗ್ ಬರುತ್ತೆ ಅಂತಂದ್ರೆ, ಒಂದು ಉದಾಹರಣೆ ಕೊಡೋದು ಅಂತಂದ್ರೆ ಡಿವೈನ್ ಎಫಿಲಿಜೆನ್ಸ್ ಹೆಂಗಿರುತ್ತೆ ಅಂತಂದ್ರೆ, ಈಗ ಫ್ಲವರ್ ಪಾಟ್ ನಲ್ಲಿ ಆ ಕಿಡಿಗಳು ಬರುತ್ತಲ್ವ, ಹೆಂಗೆ ಕಿಡಿಗಳು ಹಾರುತ್ತಲ್ಲ. ಇನ್ನೇನು ದೀಪಾವಳಿ ಬರ್ತಾ ಇದೆ, ಫ್ಲವರ್ ಪಾಟ್ ಹೊಡಿತೀರಲ್ವಾ? ಫ್ಲವರ್ ಪಾಟ್ ಹೊಡೆದಾಗ ಅದು ನಿಮ್ಗೆ ಆ ಕಿಡಿಗಳು ಕಾಣುತ್ತಲ್ವ, ಆ ಬೆಂಕಿಯ ಕಿಡಿಗಳು ಹೊರಗಡೆ ಬರುತ್ತಲ್ವ ಪ್ರಕಾಶಮಾನವಾಗಿ. ಆ ರೀತಿ ಇರುತ್ತೆ ಡಿವೈನ್ ಎಫಿಲಿಜೆನ್ಸ್. ಅದು ಒಂದ್ಸತಿ ಅನುಭವಕ್ಕೆ ಬಂತು ಅಂತಂದ್ರೆ ಅದು ಮರಿಲಿಕ್ಕೆ ಆಗಲ್ಲ, ಸ್ಪಷ್ಟವಾಗಿ ಅನುಭವ ಆಗುತ್ತೆ ಹೃದಯದಲ್ಲಿ. ಫ್ಲವರ್ ಪಾಟ್ ಹೊಡೆದಂಗೆ ಇರುತ್ತೆ. ಫ್ಲವರ್ ಪಾಟ್ ಉಲ್ಟಾ ಹೊಡೆದ್ರಿ ಅಂತ ಇಟ್ಕೊಳ್ರಿ, ಮೇಲ್ಗಡೆ ಫ್ಲವರ್ ಪಾಟ್ ಇಟ್ಬಿಟ್ಟು ಕೆಳಗಡೆ ಹೊಡೆದ್ರಿ, ಹಾಗೆ ಹಿಂಗೆ ಇಳಿಯುತ್ತಲ್ವ ಇದು ಫ್ಲವರ್ ಪಾಟ್ ನ ಕಿಡಿಗಳು ಇಳಿಯುತ್ತಲ್ವ ಪ್ರಕಾಶಮಾನವಾಗಿ. ಅದನ್ನು ನಾವು ಡಿವೈನ್ ಎಫಿಲಿಜೆನ್ಸ್ ಅಂತ ಕರಿತೀವಿ. ಸರಿ, ನಾ ಯಾಕೆ ಪ್ರಭಳೆ ಸರಿ ಇದೆ ಅಂತ ಹೇಳಿದೆ ಅಂತಂದ್ರೆ, ಕೇವಲ ಪ್ರಭೆ ಮಾತ್ರ ಇಲ್ಲ ಅಲ್ಲಿ, ಅದು ಎಳೆಯ ರೂಪದಲ್ಲಿ ಬರುತ್ತೆ. ನೀವು ಫ್ಲವರ್ ಪಾಟ್ ಹೊಡೆದಾಗ ಒಂದು ಎಳೆಯ ರೂಪದಲ್ಲಿ ಒಂದು ಲೈನ್ ಅಲ್ಲಿ ಬರುತ್ತೆ, ಅದು ಸುಮ್ಮನೆ ಎಲ್ಲೆಲ್ಲೋ ಬರಲ್ಲ. ಅದು ಬ್ರದರ್ ಇದು ಲೈನ್ ದೇವ್ರಿಗೆಲ್ಲ ಇರುತ್ತಲ್ಲ ಬ್ರದರ್ ದೇವ್ರಿಗೆಲ್ಲ. ಇರಿ ಸಿಸ್ಟರ್ ಶಿಂದೆ ಅವ್ರು ಏನು ಕೇಳಿ. ಸರ್ ನಮಸ್ಕಾರ ಸರ್. ಸರ್, ದೈವಪಥ ಮತ್ತು ಮನುಷ್ಯ ಪಥ ಇದು ಪುನರ್ಜನ್ಮದ ಬಗ್ಗೆ ಮನುಷ್ಯನಾಗಿ ಹುಟ್ಟುತ್ತಾನೆ ಎಂಬಂತ ಒಂದು ಸಂಕಲ್ಪ ಇತ್ತು. ಮೊದಲ ಸ್ವಲ್ಪ ಕೇಳಿದೆ ಸರ್, ಅದು ನಡು ಕೇಳಕ್ ಆಗಿಲ್ಲ ಬಿಡು ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ ಸರ್? ಇಲ್ಲ, ಇವತ್ತು ಹೇಳಲಿಕ್ಕಾಗಲ್ಲ, ನಾಳೆ Okay, ಯಾವ್ದು sir. ಸಮಯ ಇದ್ದಾಗ ಹೇಳಂತೆ. ಯಾಕಂತಂದ್ರೆ 8:20 ಆಗ್ತಾ ಬಂತು, ಧ್ಯಾನಕ್ಕೆಲ್ಲ ಬಂದು ಕಾಯ್ತಾ ಇದ್ದಾರೆ. ಹೌದು ಸರ್, ಹೌದು ಅದ್ರ ಸರ್. ವಿವರಣೆ ಇವಾಗ Okay, sir. ಮಾಡ್ಲಿಕ್ಕೆ ಆಗಲ್ಲ, ಮತ್ತೊಂದ್ಸತಿ ಯಾವಾಗ ಹೇಳೋಣ. ಇದೇ ಪ್ರಶ್ನೆ ನೀವು ಅವತ್ತು ನಾ ಪ್ರಶ್ನೆಗೆ ಉತ್ತರ ಕೊಟ್ಟೆ, ಆದ್ರೆ ನೀವು ಎಲ್ಲೋ ಡಿಸಪಿಯರ್ ಆಗೋದು. ಇಲ್ಲ ಸರ್, ಆಮೇಲೆ ಹೇಳ್ತೀನಿ ಅಂದಿರಿ ಸರ್. ಸ್ವಲ್ಪ ಅವತ್ತು ನಾ ಉತ್ತರ ಕೊಟ್ಟೆ, ನಾ ಹೌದೇನು ಕೇಳಿದೆ. ಸರ್? ಇನ್ಫ್ಯಾಕ್ಟ್ ಅದನ್ನು ಕಮೆಂಟು ಮಾಡಿದೆ ನಾನು, ಪ್ರಶ್ನೆ ಕೇಳಿದವರೇ ಡಿಸಪಿಯರ್ ಆಗ್ಬಿಟ್ರು ಅಂತ. ಸೊ ತೊಂದರೆ ಇಲ್ಲ, ಮತ್ತೊಂದ್ಸತಿ ಯಾವಾಗ ನಮ್ಮ ಉತ್ತರ ಹೇಳೋಣಂತೆ. ಬಟ್ ಈಗ ನೋಡಿ ವಾಪಸ್ಸು, ಯಾವ ಮನುಷ್ಯ ಇಡೀ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ದಾಟಿ ಕೇಂದ್ರಕ್ಕೆ ಹೋಗಿ ನೆಲೆ ನಿಂತನೋ, ಅವನು ಇಡೀ ಸೃಷ್ಟಿಗೆ ಕೇಂದ್ರವಾಗಿ ಬಿಡ್ತಾನೆ. ಮನುಷ್ಯನೊಬ್ಬನಿಗೆ ಇದು ಸಾಧ್ಯ ಆಗದು, ಬೇರೆ ಯಾವ ಒಂದು ಜೀವಕೋಶಗಳಿಗೂ ಸಾಧ್ಯವಿಲ್ಲ, ಯಾವ ಒಂದು ಜೀವರಾಶಿಗಳಿಗೆ ಸಾಧ್ಯವಿಲ್ಲ, ಕೇವಲ ಮನುಷ್ಯನಿಗಷ್ಟೇ ಸಾಧ್ಯ. ಹಾಗಾಗಿ ನೀವು ಏನು ಥಿಯರಿ ಆಫ್ ಎವಲ್ಯೂಷನ್ ಅಂತ ಏನು ಓದ್ತಿರಲ್ಲ, ಅದು ಸರಿ ಇಲ್ಲ. ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಅಂತ ನಾವೇನು ಓದ್ತೀವಲ್ಲ, ಅದು ಸರಿ ಇಲ್ಲ. ಭಗವಂತ ಸೃಷ್ಟಿ ಮಾಡ್ಬೇಕಾದ್ರೆ ಮನುಷ್ಯನ ಅಲ್ಲೇ ಸೃಷ್ಟಿ ಮಾಡ್ತಾನೆ. ಯಾವಾಗ ಸೃಷ್ಟಿ ಆದಿನಲ್ಲೇ ಮನುಷ್ಯ ರೂಪ ಗುಣನೂ ಬರುತ್ತೆ. ಮನುಷ್ಯ ರೂಪ ಪಡ್ಕೊಂಡಂಥದ್ದು ಬೇರೆ ಒಂದು ಪಥದಲ್ಲಿ ಹೋಗುತ್ತೆ, ಉಳಿದಿದೆಲ್ಲ ರೂಪ ಪಡ್ಕೊಂಡದ್ದು ಇನ್ನೊಂದು ಪಥದಲ್ಲಿ ಹೋಗುತ್ತೆ. ಬಟ್ ಎಲ್ಲವೂ ಅಲ್ಲೇ ಸೃಷ್ಟಿಯಾಗುತ್ತೆ. ಸರಿ, ಏಕರೂಪವಾಗಿ ಸೃಷ್ಟಿ ಆಗುತ್ತೆ, ಒಮ್ಮೆಲೆ ಸೃಷ್ಟಿ ಆಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಒಮ್ಮೆಲೆ ಸೃಷ್ಟಿ ಆಗುತ್ತೆ. ಸರಿ, ಮತ್ತೊಂದ್ಸತಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ಇದು ಸರಿಯಾದಂತ ಅರ್ಥ. ಈಗ ಮನುಷ್ಯ ಸರಿಯಾದಂತ ರೀತಿಯಲ್ಲಿ ಜೀವನ ಮಾಡಲಿಲ್ಲ ಅಂತಂದ್ರೆ ಮೇಲೆ ಕೆಳಗೆ ಹೋಗ್ಲಿಕ್ಕೆ ಸಾಧ್ಯ, ಬೇರೆ ಪ್ರಾಣಿಗಳಾಗಿ ಹುಟ್ಟಲಿಕ್ಕೆ ಸಾಧ್ಯ, ನಂತರ ಪ್ರಾಣಿಯಾಗಿ ಮತ್ತೆ ವಾಪಸ್ ಮನುಷ್ಯನ ಸ್ತರಕ್ಕೆ ಬರ್ಲಿಕ್ಕೆ ಸಾಧ್ಯ. ಸೊ ಮನುಷ್ಯನಿಗೆ ಆ ಮೇಲೆ ಕೆಳಗಡೆ ಹೋಗ್ತಕ್ಕಂಥ ಒಂದು ಸ್ವಾತಂತ್ರ್ಯ ಉಂಟು. ಸೊ ನಾವು ಕೆಳಗಡೆಯಿಂದನೇ ಮೇಲೆ ಬಂದಿದ್ದೀವಿ ಅಂತ ನಾವು ಯಾವುದೇ ಕಾರಣಕ್ಕೂ ಅಸ್ಯೂಮ್ ಮಾಡ್ಕೊಳ್ಳುವಂತ, ಊಹೆ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಇಲ್ಲ, ಅರ್ಥ ಆಯ್ತಾ? ಇದುವರೆಗೂ ನೀವು ಕಣ್ಣು ಮುಂದೆ ಯಾವ್ದಾದ್ರು ಚಿಂಪಾಂಜಿ ಮನುಷ್ಯ ಆಗಿರೋದನ್ನ ನೋಡಿದಿರೇನ್ರಿ? ಯಾರು ಯಾವುದು ಪರಿವರ್ತನೆ ಆಗಿರೋದು ಕಣ್ಣು ಮುಂದೆ ನೋಡಿಲ್ಲ ಇದುವರೆಗೂ, ಹೌದೋ ಇಲ್ಲ? ಸೊ ಹಾಗಾಗಿ ಇದೇನ್ ಬರುತ್ತೆ ನಮ್ಗೆ, ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಯಾವುದೋ ಒಂದು ದೃಷ್ಟಿಕೋನದಲ್ಲಿ ಒಂದು, ಈಗ ಸೈನ್ಸೇ ಅದನ್ನು ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ, ವಿಜ್ಞಾನನೂ ಒಪ್ಕೊಳ್ತಿಲ್ಲ. ಅರ್ಥ ಆಯ್ತಾ? ಸೊ ವಿಜ್ಞಾನದಲ್ಲಿ ಹಲವಾರು ಸಿದ್ಧಾಂತಗಳು ಬರುತ್ತೆ, ಆದ್ರೆ ಆ ಸಿದ್ಧಾಂತಗಳಿಗೆ ವಿರುದ್ಧವಾದಂತ ಎಷ್ಟೊಂದು ಎವಿಡೆನ್ಸ್ ನಮಗೆ ದೊರಕಲಿಕ್ಕೆ ಶುರು ಆದಾಗ ಆ ಸಿದ್ಧಾಂತಗಳೆಲ್ಲ ಬದಲಾವಣೆ ಅಂತ ಹೋಗುತ್ತೆ. ಸಿದ್ಧಾಂತನೇ ನಾವು
ಸರಿ ಅಂತ ನೋಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಬಾಬೂಜಿಯವ್ರು ಏನ್ ಹೇಳಿದ್ರು, ತರ್ಕದ ಸಿದ್ಧಾಂತವನ್ನು ಇಟ್ಕೊಂಡು ನೀವು ಜೀವನ ಮಾಡಬೇಡಿ, ದರ್ಶನದ ಮುಖಾಂತರ ಜೀವನ ಮಾಡಿ. ಅದಕ್ಕೆ ಅಭ್ಯಾಸ ಬೇಕು, ಅದಕ್ಕೆ ಧ್ಯಾನ ಬೇಕು, ಅದಕ್ಕೆ ಆಧ್ಯಾತ್ಮ ಬೇಕು. ಆಧ್ಯಾತ್ಮ ಏನು ಕೊಡುತ್ತೆ ಅಂತಂದ್ರೆ ದರ್ಶನ ಮಾಡುವಂತ ಒಂದು ಸಾಮರ್ಥ್ಯವನ್ನು ಕೊಡುತ್ತೆ. ಅದರ ಮುಖಾಂತರ ಜೀವನ ಮಾಡಿ, ಸಿದ್ಧಾಂತದ ಮುಖಾಂತರ ಜೀವನ ಮಾಡಬೇಡಿ. ಅರ್ಥ ಆಯ್ತಾ? ಯಾಕೆಂದ್ರೆ ಸಿದ್ಧಾಂತಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ನ್ಯೂಟನ್ ಕಾಲದಲ್ಲಿ ಅವನೊಂದು ಸಿದ್ಧಾಂತ ಹೇಳಿದ, ಅದಾದ್ಮೇಲೆ ಐನ್ಸ್ಟೈನ್ ಕಾಲದಲ್ಲಿ ಅವರೊಂದು ಸಿದ್ಧಾಂತ ಹೇಳಿದ್ರು. ಈಗ ಕ್ವಾಂಟಮ್ ಫಿಸಿಕ್ಸ್ ಬಂದ್ಮೇಲೆ ಇವರೊಂದು ಸಿದ್ಧಾಂತ ಹೇಳ್ತಾ ಇದ್ದಾರೆ. ಹೇಗೆ ಬದಲಾವಣೆ ಆಗ್ತಾ ಹೋಗುತ್ತೆ ನೋಡಿ, ಬೆಳೀತಾ ಹೋಗುತ್ತೆ ಸಿದ್ಧಾಂತಗಳು. ಮತ್ತಷ್ಟು ನಮ್ಗೆ ಬೇರೆ ಬೇರೆ ಎವಿಡೆನ್ಸ್ ಗ್ರಹಿಕೆ ಆಗ್ತಿದ್ದಂಗೆನೆ ಸಿದ್ಧಾಂತಗಳು ಮಾರ್ಪಾಡಾಗ್ತಾ ಹೋಗುತ್ತೆ. ಒಮ್ಮೆಲೆ ಇರ್ಲಿಕ್ಕಲ್ಲ. ನ್ಯೂಟನ್ ಹೇಳಿದಂತ ಗ್ರಾವಿಟಿ ಬಗ್ಗೆ ಒಂದು ಪರಿಕಲ್ಪನೆನೇ ಬೇರೆ, ಐನ್ಸ್ಟೈನ್ ಹೇಳಿದಂತ ಗ್ರಾವಿಟಿ ಪರಿಕಲ್ಪನೆ ಬೇರೆ. ಈಗ ವಿಜ್ಞಾನಿಗಳು ಗ್ರಾವಿಟಿ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಗುರುತ್ವಾಕರ್ಷಣೆ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ರೀತಿನೇ ಬೇರೆ. ಯಾಕೆ ಬೇರೆ ಬೇರೆ ಆಗಿದೆ? ಸಿದ್ಧಾಂತಗಳು ಬದಲಾವಣೆ ಆಗಿದೆ ಕಾಲಕ್ರಮೇಣವಾಗಿ. ಆಯ್ತಾ? ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ಮನುಷ್ಯ ಕೇಂದ್ರದಿಂದ ಒಮ್ಮೆಲೆ ಸೃಷ್ಟಿಯಾಗುತ್ತೆ. ಅವನೇ ಕೇಂದ್ರಕ್ಕೆ, ಇಡೀ ಸೃಷ್ಟಿಯ ಕೇಂದ್ರ ಮನುಷ್ಯ. ಇಟ್ಕೊಳ್ರಿ, ಮನುಷ್ಯನೊಬ್ಬನಿಗೆ ಕೇಂದ್ರದವರೆಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾವ ಜೀವರಾಶಿಗೂ ಸಾಧ್ಯ ಇಲ್ಲ. ಯಾಕೆ ಹೋಗ್ಲಿಕ್ಕೆ ಸಾಧ್ಯ? ಅಲ್ಲಿಂದನೇ ಬಂದಿರೋದವನು. ಯಾಕೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅಲ್ಲಿಂದನೇ ಬಂದಿರೋದು, ಅಲ್ಲಿವರೆಗೂ ವಾಪಸ್ ಹೋಗೋದು. ಬೇರೆ ಜೀವರಾಶಿಗಳಿಗೆ ಯಾಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ? ಅದು ಅಲ್ಲಿಂದ ಬಂದಿಲ್ಲ, ಕೇಂದ್ರದಿಂದ. ಹಾಗಾಗಿ ಅದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಕೇಂದ್ರದವರೆಗೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಸರಿ, ಇಷ್ಟು ಸಾಕು ಇವತ್ತಿಗೆ. ಮತ್ತೊಂದ್ಸತಿ ಯಾವಾಗ ಚರ್ಚೆ ಮಾಡೋಣ, ಸರಿನಾ? ಬ್ರದರ್ ಕೇಳಿದ್ರಲ್ಲ, ಏನ್ರಿ? ಸಂಕಲ್ಪ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ? ಏನ್ರಿ ಇದು ನಿಮ್ದು ಪ್ರಶ್ನೆ? ಬ್ರದರ್, ಸಂಕಲ್ಪ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಅಂತ ನೆನ್ನೆ ಕೇಳಿದ್ರಲ್ಲ. ಹೌದು, ಹೇಗೆ ಕೆಲಸ ಅದಕ್ಕೆ ಮಾಡುತ್ತೆ? ಉತ್ತರ ಅದೇ, ನಾವು ಸಂಕಲ್ಪ ಶಕ್ತಿಲಿ ಒಂದು ಸೂಚನೆ ಕೊಟ್ಕೊಂಡಾಗ ಅದು ನಮ್ಮಲ್ಲೆಲ್ಲ ವ್ಯಾಪಿಸುತ್ತಲ್ವಾ, ಆವಾಗ ಸಂಕಲ್ಪ ಶಕ್ತಿ ಕೆಲಸ ಮಾಡುತ್ತದೆ ಬ್ರದರ್. ಕರೆಕ್ಟ್. ಕರೆಕ್ಟ್. ನಿನ್ನೆ ನಾ ಏನ್ ಪ್ರಶ್ನೆ ಕೇಳಿದೆ, ಇವತ್ತು ಉತ್ತರ ಬಂತು ನೋಡ್ರಿ. ಸಂಕಲ್ಪ ಶಕ್ತಿ ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ, ನಾವು ಯಾವ ಒಂದು ಸಂಕಲ್ಪ ಮಾಡಿ ಅದರ ಕಡೆಗೆ ಗಮನ ಕೊಡ್ತಾ ಕೂತ್ಕೊಳ್ತು ಅಂತಂದ್ರೆ, ಆ ಸಂಕಲ್ಪದ ಹಿಂದೆ ಇರತಕ್ಕಂಥ ಶಕ್ತಿ ಏನಿದೆ, ಆ ಶಕ್ತಿಯನ್ನೆಲ್ಲ, ಆ ಗಮನದಿಂದ ಶಕ್ತಿಯೆಲ್ಲ ಆ ಸಂಕಲ್ಪವನ್ನು ವ್ಯಾಪಿಸಿ, ಆ ಸಂಕಲ್ಪ ಇಡೀ ಒಂದು ಗುರಿ ಎಡೆಗೆ ಹೋಗುವವರೆಗೂ ಕೂಡ ಅದು ನಮ್ಮ ಮೇಲೆ ಕೆಲಸ ಮಾಡುತ್ತೆ, ಪ್ರಭಾವ ಬೀರುತ್ತೆ. ಅದೇ ರೀತಿಯಾಗಿ ಸಂಕಲ್ಪ ಶಕ್ತಿ ಕೆಲಸ ಮಾಡುತ್ತೆ. ಸಂಕಲ್ಪ ಶಕ್ತಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಗುರಿ ಎಡೆಗೆ ಹೋಗ್ತಾ ಏನಾಗುತ್ತೆ, ಈ ಸಂಕಲ್ಪ ಶಕ್ತಿ ಬೇರೊಂದು ಕಡೆಯಿಂದ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದನ್ನು ನಾವು ಇಚ್ಛಾಶಕ್ತಿ ಅಂತ ಹೇಳ್ತೇವೆ. ಕಡೆಗೆ ಆ ಇಚ್ಛಾಶಕ್ತಿ ಇನ್ನೊಂದು ಕಡೆಯಿಂದ ಬರ್ತಿದೆ ಅಂತ ಗೊತ್ತಾಗುತ್ತೆ. ಅದನ್ನು ನಾವು ಏನಂತೀರ, ಕ್ಷೋಭ ಅಂತ ಕರೀತಾರೆ. ಎಲ್ಲೋ ಅಲ್ಲಿಂದ ಬರ್ತಾ ಇದೆ ಅಂತ. ಸರಿ. ಸೊ ಬ್ರದರ್, ಬೋಧ ಚಿಹ್ನೆ ಆದ್ಮೇಲೆ ರೆಕಾರ್ಡಿಂಗ್ ಕಳಿಸಿಲ್ಲ. ಬ್ರದರ್ ರೆಕಾರ್ಡಿಂಗ್ ಕಳ್ಸಿ ಬ್ರದರ್. ಬೋಧ ಚಿಹ್ನೆ ಆದ್ಮೇಲೆ ಕಳಿಸಿಲ್ಲ ಬ್ರದರ್. ಸರಿಯಪ್ಪ, ನಿಲ್ಸನ 8:30 ಆಯ್ತು. ನಾಳೆ ಯಥಾ ಪ್ರಕಾರ ಸೇರೋಣ, ಸರಿನಾ? ನಮಸ್ತೆ ಬ್ರದರ್, ಬೋಧ ಚಿಹ್ನೆ ಆದ್ಮೇಲೆ ರೆಕಾರ್ಡಿಂಗ್